ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 6ನೇ ತಾರೀಕು ಆಗಸ್ಟ್ 2024 ಮಂಗಳವಾರ, ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯಣೆ, ವರ್ಷ ಋತು ಶ್ರಾವಣ ಮಾಸೆ, ಶುಕ್ಲ ಪಕ್ಷದ ದ್ವಿತೀಯ ತಿಥಿ, ಮಖಾ ನಕ್ಷತ್ರ, ವಾರ್ಯಾನ್ ಯೋಗ, ಕೌಲವ ಕರ್ಣ. ಇವತ್ತಿನ ಪಂಚಾಂಗ ಫಲ ಬಹು ವಿಶೇಷವಾಗಿ ಇವತ್ತಿನ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ಬೆಳಿಗ್ಗೆ 6:56 7 ಗಂಟೆ 47 ಹಾಗೆಯೇ ಬೆಳಿಗ್ಗೆ 8:37 ಬೆಳಿಗ್ಗೆ 9:28 ಈ ಒಂದು ಸಮಯ ತೊಂದರೆಯ ಸಮಯಗಳು. ಜಾಗ್ರತೆ ಅಂತ ಹೇಳ್ತಾ, ಶ್ರಾವಣ ಮಾಸ ಆರಂಭ, ಮಂಗಳ ಗೌರಿ ವ್ರತ. ಗೌರಿ ಹಬ್ಬ ಮಾಡಲಿಕ್ಕೆ ಕೆಲವೊಂದು ನಿಯಮಗಳಿದೆ. ಅದನ್ನ ಹಿಂದೆ ಹಲವಾರು ವರ್ಷಗಳ ಹಿಂದೆಗಡೆ ETV ಇರ್ಬೋದು, ZTV ಇರ್ಬೋದು, ಸುವರ್ಣ TV ಇರ್ಬೋದು, ಕಸ್ತೂರಿ ಇರಬಹುದು, ಉದಯ TV ಇರಬಹುದು, ತುಂಬ ನ್ಯೂಸ್ ಚಾನೆಲ್ಗಳಲ್ಲೂ ಕಮೆಂಟ್ಸು, ಆ ಒಂದು ಕಂಟೆಂಟು ಎಲ್ಲ ಕೊಟ್ಟಿದ್ದೇನೆ. ಮಾಡ್ಕೊಂಡು ಹೋಗ್ತೀರಿ. ಯಾಕಂದರೆ ಮಂಗಳ ಗೌರಿ ವ್ರತ ಮಾಡಬೇಕು ಅಂದರೆ ನಿಯಮ ಏನಂದರೆ, ಅತಿ ಮುಖ್ಯವಾಗಿ ತಾಯಿ ಹಾಗೂ ಮಗಳು ಇಬ್ಬರು ಮುತ್ತೈದೆ ಆಗಿರಬೇಕು. ಅಂಥದ್ದೊಂದು ವಿಶೇಷ. 5 ವರ್ಷ ಮಾಡತಕ್ಕಂಥ ವಿಶೇಷ. ಕಡಿಮೆ ಅಂದರೂ 5 ವರ್ಷ ಮಾಡಬೇಕು. ತಾಯಿನ ಕರೆದು ಬಾಗಿನ ಕೊಡಬೇಕು, ಮಗಳನ್ನು ಕರೆದು ಬಾಗಿನ ಕೊಡಬೇಕು. ಈ ಥರದ ನಿಯಮಗಳುಂಟು. ಯಾರಾದರೂ ವೈದಿಕ ಸಂಪ್ರದಾಯದ ಆಚಾರ್ಯ ಮುಖೇನ ಹೊಸದಾಗಿ ಮದುವೆ ಆಗಿರೋರು ಈ ಒಂದು ಮಂಗಳ ಗೌರಿ ವ್ರತವನ್ನು ಆರಂಭ ಮಾಡಬೇಕು. ಮಾಂಗಲ್ಯ ದೋಷ ಇದೆ, ಕುಜ ದೋಷ ಇದೆ, ಕಳತ್ರ ದೋಷ ಇದೆ, ಮದುವೆ ಮುರಿದಿತ್ತು, ಮದುವೆಯಾಗಿ ನೋವು ಕೊಟ್ಟಿತ್ತು, ಮದುವೆ ಆಗೋವಾಗ ನೋವಾಗಿತ್ತು, ಏನೋ ವಿಘ್ನಗಳು ಕೊಟ್ಟು ಒದ್ದಾಡಿಸಿ ಆಯ್ಕೆಗಳು ನನ್ನದಾಗಿರಲಿಲ್ಲ, ಏನೋ ಒಂದು ತೊಳಲಾಟಗಳಲ್ಲಾಗಿರ್ತಕ್ಕಂಥವ್ರು ಅದೊಂದು ಸೂಚನೆ, ಆಪತ್ತಿನ ಸೂಚನೆ, ಮುಂದೆ ನಡೆಯುವ ಅನಾಹುತಗಳಿಗೆ ಸೂಚನೆ ಅನ್ನತಕ್ಕಂಥದ್ದು. ಅದನ್ನು ತಡೆಯಲಿಕ್ಕೆ ಹಿರಿಯರು, ಮಹರ್ಷಿಗಳು, ತಪಸ್ವಿಗಳು ಕೊಟ್ಟಿರ್ತಕ್ಕಂಥ ಅದ್ಭುತವಾದಂಥ ವ್ರತ ಮಂಗಳ ಗೌರಿ ವ್ರತ. ಅದರಿಂದ ತುಂಬ ಎಚ್ಚರಿಕೆಯಿಂದ ಸಂಕಲ್ಪದಿಂದ ಮಾಡಬೇಕಾದಂಥ ಹಬ್ಬ, ನೆನಪಿಟ್ಟುಕೊಳ್ಳಿ ಅಂತ. ಈ ಒಂದು ಮಂಗಳ ಗೌರಿ ವ್ರತವನ್ನ ಯಾರಾದರೂ ವೈದಿಕ ಸಂಪ್ರದಾಯದಂತೆ ಆಚಾರ್ಯ ಮುಖೇನ, ಗುರು ಮುಖೇನ, ಪೌರೋಹಿತ್ಯ ಮುಖೇನ, ಪುರೋಹಿತ ಮುಖೇನ, ಪುರದ ಹಿತ ಬಯಸತಕ್ಕಂಥವರೇ ಪುರೋಹಿತರು, ಅಂಥವರ ಮುಖೇನ ಒಂದು ಮಂಗಳ ಗೌರಿಯ ವ್ರತವನ್ನ ಮಾಡ್ಲಿಕ್ಕೆ ಆದಷ್ಟು ಪ್ರಯತ್ನ ಮಾಡಿ. ನಮಗೆ ಗೊತ್ತಿದೆ, ನಾವು ಮಾಡ್ತೇವೆ. ಇವತ್ತೆಲ್ಲ ಈ ಥರದ ಪೂಜೆ ಸಂಕಲ್ಪಗಳು ಬಿಟ್ಬಿಟ್ಟಿದ್ದೇವೆ ಮಕ್ಕಳೇ. ನಮ್ಮಲ್ಲಿ ಧ್ಯಾನವೂ ಇಲ್ಲ, ಸಂಕಲ್ಪವೂ ಇಲ್ಲ, ದೇಶ ಪ್ರೇಮವೂ ಇಲ್ಲ, ಗೃಹ ಪ್ರೇಮವೂ ಇಲ್ಲ, ಕುಟುಂಬ ಪ್ರೇಮವೂ ಇಲ್ಲ. ಏನೋ ನಾನು ತಪ್ಪು ಸರಿಗಳ ಬಗ್ಗೆ ವಾದ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಿಮ್ಮ ಯದ್ಭಾವಂ ತದ್ಭವತಿ. ಬರೀ ಸುಮ್ಮನೆ ಯಾಕೆ ಇರಲಿ. ಜೀವನದಲ್ಲಿ ಒಂದೇ ಒಂದು ಸಲ ಆದರೂ ಸೋಲಬೇಕಂತೆ, ಹಾಗೆಯೇ ಒಂದೇ ಒಂದು ಸಲ ಆದರೂ ಮೋಸ ಹೋಗ್ಬೇಕಂತೆ. ಆಗ ಬದುಕು ಹೇಗೆ ಜೀವಿಸಬೇಕೆಂದು ಬಹುದೊಡ್ಡ ಪಾಠವನ್ನ ಕಲಿಸಿಕೊಡುತ್ತೆ ಅಂತ ಹೇಳ್ತಾರೆ. ಯಾವತ್ತಾದ್ರೂ ನೀವು ಸೋತಿದ್ದೀರಾ? ಏನ್ ಕಲಿಸಿದೆ? ಯಾರ ಹತ್ರ ಸೋತಿದ್ದೀರಿ? ಯಾವ ವಿಚಾರದಲ್ಲಿ ಸೋತಿದ್ದೀರಿ? ಯಾರಿಗೋಸ್ಕರ ಸೋತಿದ್ದೀರಿ? ಗಮನಿಸಿ ನೋಡಿ. ಹೌದಲ್ವಾ? ಬರೆದಿಟ್ಕೊಳ್ಳಿ ಈ ವಾಕ್ಯವನ್ನ. ಜೀವನದಲ್ಲಿ ಒಮ್ಮೆ ಸೋಲಬೇಕು, ಒಮ್ಮೆಯಾದರೂ ಸೋಲಬೇಕು. ನೆನ್ಪಿಟ್ಕೊಳ್ಳಿ. ತುಂಬಾ ಜನ ನಾನು ಸೋಲ್ಬಾರ್ದು ಗುರುಗಳೇ, ನನಗೆ ಹಿಂಗೆ ಇರಬೇಕು ಗುರುಗಳೇ. ಇಲ್ಲವೇ ಇಲ್ಲ ಅಂತ ಧರ್ಮರಾಯರು ಸೋತಿದ್ರು. ಶ್ರೀರಾಮರು ಸೋತಿದ್ರು, ಪಿತೃವಾಕ್ಯಕ್ಕೆ ಸೋತಿದ್ರು. ಅವತ್ತು ಇಲ್ಲ ಅಂತ ಎದ್ದಿದ್ರೆ ಅದು ಬೇರೆ ಕತೆ, ರಾಮಾಯಣದ ಕಥೆಯೇ ಇರ್ತಿರ್ಲಿಲ್ಲ. ನಮಗೆ ರಾಮರು ಸಿಗ್ತಲೇ ಇರಲಿಲ್ಲ, ಸೀತಮ್ಮ ಸಿಗ್ತಿರ್ಲಿಲ್ಲ, ಹನುಮ ಅಂತೂ ಇಲ್ಲವೇ ಇಲ್ಲ. ಅವತ್ತು ದಶರಥರ ಮಾತು
ಕೇಳಿ ರಾಮರು ವಾಪಸ್ ಬಂದು ರಥದಲ್ಲಿ ಹೋಗ್ತಿದ್ದಂಥ ಸಂದರ್ಭದಲ್ಲಿ ವಾಪಸ್ ಬಂದಿದ್ರೆ ಹನುಮರಿಲ್ಲ, ಸುಗ್ರೀವರಿಲ್ಲ, ವಿಭೀಷಣರಿಲ್ಲ, ಅಹಲ್ಯ ಇಲ್ಲ, ನಾನಾ ವಿಚಾರಗಳು ಇಲ್ಲವೇ ಇಲ್ಲ. ಕಿಷ್ಕಿಂಧ ಕಾಂಡ ಇಲ್ಲ, ಸುಂದರ ಕಾಂಡ ಇಲ್ಲ, ಯುದ್ಧ ಕಾಂಡ ಇಲ್ಲ, ಅರಣ್ಯ ಕಾಂಡ ಇಲ್ಲ, ಯಾವುದೂ ಇಲ್ಲ. ಮುಗಿದೋಯ್ತು ಅಲ್ಲಿಗೇನೆ. ಶ್ರೀರಾಮರು ಅವತ್ತು ಸೋತಿದ್ದಕ್ಕೆ ಅಪ್ಪ ಹೇಳಿದ್ರು ಅಷ್ಟೇ ತಲೆ ಬಗ್ಸಿ ಹೊರಟೇ ಬಿಟ್ರು. ಇಲ್ಲ, ನೀವು ಹೇಳಾಯ್ತು, ನಾನು ದೀಕ್ಷೆ ತಗೊಂಡಾಯ್ತು, ನಾನು ಮತ್ತೆ ದೀಕ್ಷೆಯನ್ನ ಪೂರ್ಣ ಮಾಡಿಯೇ ವಾಪಸ್ ಬರೋದು ಅಂತ ಹೊರಟು ಬಿಡ್ತಾರೆ. 14 ವರ್ಷ ವನವಾಸ ಅಷ್ಟೇ, ಬೇರೆ ಮಾತಿಲ್ಲ, ಬೇರೆ ಯೋಚನೆಗಳಿಲ್ಲ, ಆಲೋಚನೆಗಳಿಲ್ಲ. ಜೀವನದಲ್ಲಿ ಒಮ್ಮೆ ಸೋಲಬೇಕು ಮಕ್ಕಳೇ. ನಿಮ್ಮ ಸುತ್ತಮುತ್ತ ಇರುವವರ ಪರಿಚಯ ನಿಮಗೆ ಮಾಡಿಸ್ಕೊಡುತ್ತೆ. ಹೌದು, ನೀವು ಸೋತಾಗ ನೋಡಿ ನಡೆಯೋ ಒಂದು ಪವಾಡ, ಎಂಥ ಒಂದು ಅವಮಾನಗಳು, ಎಂಥ ಒಂದು ಅಪಮಾನಗಳು, ಅಪವಾದಗಳು. ನಿಜ ಮಕ್ಕಳು, ನನ್ನ ಹತ್ರ ಒಂದಿಷ್ಟು ಚೆಕ್ಗಳು ಬೌನ್ಸ್ ಆಗಿ ಬಿದ್ದಿದ್ದಾವೆ ಮಕ್ಕಳು. ಇಷ್ಟು ಚೆಕ್ಗಳು ಬೌನ್ಸ್ ಆಗಿ ಬಿದ್ದಿದ್ದಾವೆ. ಅದು ಎಷ್ಟು ಜನ ಕೊಡಬೇಕೋ ಲೆಕ್ಕ ಇಲ್ಲ. ಎಷ್ಟು ವೈದಿಕದ್ದಿರ್ಬೋದು, ಜ್ಯೋತಿಷದ್ದಿರ್ಬೋದು, ಇಲ್ಲ ಕಂಪನಿದೇ ಇರ್ಬೋದು. ತುಂಬ ಜನ ನಾನು ಕೇಸ್ ಹಾಕ್ತೇನೆ ಅಂತ ಹೇಳಿದ್ರೆ ಒಂದು 400 ಜನ ಮೇಲೆ ಆದ್ರೂ ಮಿನಿಮಮ್ ಕೇಸ್ ಹಾಕ್ಬೋದು. ದಿನಾ ಒಂದೊಂದು ಕೇಸ್ ಹಾಕ್ತಾ ಕೂತ್ಕೋಬೋದು. ಅದನ್ನ ವೈದಿಕವಾಗಿ ಬಿಟ್ಬಿಟ್ಟಿದ್ದೇವೆ, ಸೋತು ಬಿಟ್ಟಿದ್ದೇನೆ ಅಂತ. ನನ್ನ ಮೇಲೆಯೂ ಕೂಡ ಕೇಸ್ ಹಾಕಿರೋರು ಉಂಟು, ದುಡ್ಡು ಕೊಟ್ಟಿಲ್ಲ ಅಂತಲ್ಲ, ಬೇರೆ ರೀತಿಯದ್ದುಂಟು. ವ್ಯವಹಾರದ ಮೇಲೆಯೂ ಕೂಡ ಕೆಲವರು ಕೇಸ್ ಹಾಕಿದ್ದಾರೆ. ಇರಲಿ, ದೊಡ್ಡವರು ಚೆನ್ನಾಗಿರ್ಲಿ, ತಂಪಗಿರ್ಲಿ. ನಾನಂತೂ ಯಾರ ಅಸಲನ್ನು ತಿಂದಿಲ್ಲ. ತಗೊಂಡಿರೋ ದುಡ್ಡು ವಾಪಸ್ ಕೊಟ್ಬಿಟ್ಟಿದ್ದಾನೆ. ಯಾರದ್ದೂ ಉಳಿಸಿಕೊಂಡಿಲ್ಲ. 1 ರೂಪಾಯಿ ಉಳಿಸ್ಕೊಂಡಿಲ್ಲ. ತಗೊಂಡಂತ 5 ರೂಪಾಯಿ ತಗೊಂಡಿದ್ದಾನೆ ಅಂದ್ರೆ ಕೊಟ್ಟು ಬಿಟ್ಟಿದ್ದಾನೆ. ಮೇ ಬಿ ಲಾಭ ಹಂಚದೇ ಇರ್ಬೋದು, ನನಗೆ ಲಾಭ ಅಲ್ಲ, ನನ್ನದು ಅಸಲು ಹೋಗ್ಬಿಟ್ಟಿದೆ. ನಿಮ್ಮದಾದ್ರೂ ಅಸಲು ವಾಪಸ್ ಕೊಟ್ಬಿಟ್ಟಿದ್ದಾನೆ. ಒಂದು ಕಂಪನಿ ಪ್ರಾರಂಭ ಮಾಡಬೇಕಾದ್ರೆ ನೀವು ಪಾಲುದಾರರು, ಬಂಡವಾಳ ಹಾಕದ ಮೇಲೆ. ನಾನು ಬಂಡವಾಳ ಹಾಕಿದೆ. ನಾನು 10 ರೂಪಾಯಿ ಹಾಕಿರ್ಬೋದು, ನೀವು 4 ಆಣೆ ಹಾಕಿರ್ಬೋದು. ಅದೆಲ್ಲ ಗೊತ್ತಿಲ್ಲ. ನಮ್ಮ ಲಾಭ ಬಂದಿಲ್ಲ ಅಂತ ಕೆಲವರು ನೊಂದಿರೋದುಂಟು, ಸತ್ಯವೇ. ಪರಮಾತ್ಮನ ಸಾಕ್ಷ್ಯ ಕರೆದು ಅವರನ್ನ ಬೇರೆ ಬೇರೆ ಲೋನುಗಳು ತೆಗೆದು ಇನ್ನೊಂದು ಕೈ ಮುಗಿದು ಕೊಟ್ಬಿಟ್ಟಿದ್ದಾರೆ. ನನ್ನ ಕೈಲಾಗಿದ್ದು ನಿಮ್ಮ ಅಸಲು ತಲುಪಿಸ್ಬಿಟ್ಟಿದ್ದಾನೆ ಮಗು, ಕ್ಷಮಿಸಿ, ನನ್ನ ಕೈಲಾಗಿದ್ದಿದ್ದು ನಾನು ನೋಡಿ ನಾನೇನು ಮಾಡ್ಕೊಂಡಿಲ್ಲ. ನಾನು ಏನೇನು ಕಳ್ಕೊಂಡಿದ್ದೇನೆ, ಹೋಗಿದೆ, ಎಲ್ಲ ತೋರಿಸಿದ್ದೇನೆ. ಆದರೂ ಕೆಲವೊಂದು ನಡೆದ ಬೇಜಾರೇನಿಲ್ಲ. ಬಟ್ ಇದು ಕಲಿಸಿದ ಬಹುದೊಡ್ಡದಾದಂಥ ಈ ಸೋಲೇನು ಗೊತ್ತಾ? ಯಾವುದೇ ಕಾರಣಕ್ಕೂ ಒಬ್ಬ ಆಚಾರ್ಯ ವ್ಯವಹಾರಕ್ಕೆ ಇಳಿಬಾರ್ದು. ಅಯ್ಯೋ ಬೇಡಪ್ಪ, ತುಂಬಾ ಹೆಸರು, ತುಂಬಾ ದುಡ್ಡು, ತುಂಬಾ ಅಧಿಕ, ನಮಗೆ ಯಾಕೆ ಬೇಕಿತ್ತು? ಆಚಾರ್ಯನಾಗಿರ್ಬೇಕಿತ್ತು, ವೈದಿಕವಾಗಿ ಮುಂದಕ್ಕೆ ಹೋಗ್ಬೇಕಿತ್ತು. ಎಲ್ಲೋ ಯಾವುದೋ ಒಂದು ಗಮನ, ಇನ್ನೊಂದು ನಿರ್ದಿಷ್ಟ ಗುರಿ ಇತ್ತು. ಬರೀ ಹೇಳೋದೇ ಆಯ್ತು, ಸಮಾಧಾನ, ಏನಾದ್ರೂ ಕೊಡಬೇಕು ಅನ್ನೋ ಒಂದು ಕಾರಣಕ್ಕೆ ಕಟ್ಟಿದಂಥದ್ದು ಅಷ್ಟೇ. 4 ಜನ, ಕಡಿಮೆ ಅಂದ್ರೆ 700 ಜನರವರೆಗೂ ಅನ್ನ ಕೊಡ್ತಿದ್ದಂಥ ನೆರಳು. ಪ್ರತಿ ತಿಂಗಳು ರೇಷನ್ ಎಲ್ಲ ಕೊಡ್ತಿದ್ವಿ. ನಮ್ಮ ಜೊತೆ DAಗಳಾಗಿದ್ದವರಿಗೆ ನಮ್ಮ ಮಟ್ಟಕ್ಕೆ ತಗೊಂಡಿರೋರೇ ಕೆಲವರು ನಮ್ಮ ಹತ್ರ ಗಲಾಟೆನೂ ಮಾಡಿದ್ದಾರೆ. ಅದೂ ಆಗಿದೆ, ನೊಂದಿದ್ದೇನೆ. ಆ ಸೋಲು ತಟ್ಟಿರೋ ತಾಕತ್ತು ಹೆಂಗಿದೆ ಅಂದ್ರೆ, ಇನ್ನು ಬೇಡ ಹಾಕೋಣ. ಅವರು ತಪ್ಪಲ್ಲ, ನಾನು ಮಾಡಿದ್ದೇ ತಪ್ಪು, ನಾನು ಇಷ್ಟೇ ಅಂದ್ಕೋಬಲ್ಲೆ. ಅದನ್ನ ಬಿಟ್ಟು ಮುಂದಕ್ಕೆ ಹೋಗ್ಬೇಕು. ಇನ್ನೊಬ್ಬರನ್ನ ನಿಂದಿಸ್ತಾ ಕುಳಿತುಕೊಳ್ಳೋವನು ಮೂರ್ಖ ಅಂತೆ. ತನ್ನನ್ನು ನಿಂದಿಸ್ಕೊಳ್ತಾ ಕುತ್ಕೊಳ್ಳೋವನು ತಪ್ಪನ್ನ ತನ್ನ ಮೇಲೆ ಹಾಕೊಂಡು ನನ್ನಿಂದ ಆಯ್ತು, ಇದ ಮಾಡಬಾರ್ದಿತ್ತು, ಅವನು ಇದ್ದಷ್ಟು ದೊಡ್ಡ ಶತಮೂರ್ಖ ಅಂತೆ. ನನ್ನ ಗುರುಗಳು ಹೇಳಿತ್ತು, ಈ ಎರಡನ್ನೂ ಬಿಟ್ಟು ಮುಂದಕ್ಕೆ ಹೋಗುವವನೇ ಸ್ವಲ್ಪ ಜ್ಞಾನಿ ಅಂತ ಹೇಳಿದ್ದಾರೆ. ಎಲ್ಲೋ ಆ ಪ್ರಯತ್ನದ ಹೆಜ್ಜೆನಲ್ಲಿದ್ದಾನೆ. ನೋಡಿ, ನಿಮ್ಮ ಜೀವನದಲ್ಲಿ ಈ ತರದ ಕೆಲವೊಂದು ಸೋಲುಗಳು ಬಂದಿರುತ್ತೋ ಗೊತ್ತಿಲ್ಲ. ಯಾವುದೋ ಒಂದು ವ್ಯವಹಾರ, ಯಾವುದೋ ಒಂದು ವ್ಯಾಪಾರ, ಯಾವುದೋ ಒಂದು ನಂಬಿಕೆ, ಯಾವುದೋ ಒಂದು ಹಣಕಾಸು, ಯಾವುದೋ ಒಂದು ಲೆಕ್ಕಾಚಾರ. ನೀವು ಸೋತ ತಕ್ಷಣ ನಿಮ್ಮ ಸುತ್ತಮುತ್ತ ಪರಿಚಯಗಳು ಯಾವ ರೀತಿ ಬದಲಾಗಿರ್ತಾರೆ ಗಮನಿಸಿ ನೋಡಿ. ತುಂಬಾ ಜನ ಖಂಡಿತ ಕಮೆಂಟ್ಸ್ ಹಾಕ್ತೀರಿ, ಗುರುಗಳೇ ನಡೆದಿದೆ, ಗುರುಗಳೇ. ರಾಗಿ ಕಲ್ಲು ಬೀಸುವವರೆಗೂ, ನೀವು ಕೊಡುವವರೆಗೂ ಒಳ್ಳೆಯದು ಮಕ್ಕಳೇ. ನಿಮ್ಮ ಒಂದು ಸೋಲು ಹೆಂಡತಿ ಸಮೇತ, ಗಂಡ ಸಮೇತ
ಮಕ್ಕಳು ಸಮೇತ ಏನಿಟ್ಟಿದ್ಯಾ ನೀನು, ಏನ್ ಮಾಡಿದೀಯಾ? ಅಯ್ಯೋ 13 ವರ್ಷದ ಮಗು ಮೊನ್ನೆ ಕರ್ಕೊಂಡು ಬರ್ತಾರೆ, ನನ್ನ ಜಾತಕ ಇನ್ನು ಹೊರಗಡೆ ಇದ್ದಾನೆ, ನನ್ನ ತಾಯಿ ಜೀವ ಜಾತಕ ಹಿಂಗ್ ನೋಡ್ತಾನೆ ಬರ್ದ್ಬಿಟ್ಟಿದ್ದಾನೆ, ಅತಿ ಬುದ್ಧಿ ವಿನಾಶಂ ಜಾಗೃತಂ ಅಂತ ಅಂಥದ್ದೇ ಮಾಡ್ತಿದ್ದಾನೆ, ಬೆದರಿಸ್ತಿದ್ದಾನೆ, ಹೊರಟೋಗ್ತೀನಿ ಅಂತಾನೆ, 13 ವರ್ಷಕ್ಕೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೋತೀನಿ ಅಂತಾನೆ. ಶೋ ಇವರಿಗೆ ನರಕ ತೋರಿಸ್ಬಿಟ್ಟಿದ್ದಾನೆ, ನನಗೆ ಗೊತ್ತಿಲ್ಲ ಅದು. ಅತಿ ಬುದ್ಧಿ ವಿನಾಶ ಕಾಲಂ ಜಾತಕದಲ್ಲಿ ಇರೋದೇ ಅದು. ಅಮ್ಮ ಎಂತ ಮಗನನ್ನ ಎತ್ತಿದ್ಯೋ, ನಿನ್ ಕೈಯಲ್ಲಿ ನಿಭಾಯಿಸೋಕ್ಕಾಗಲ್ಲ, ಅದಕ್ಕೆ ಬಂದ್ಬಿಟ್ಟಿದ್ದೀನಿ ಗುರುಜಿ. ಕರಿ ಅವನನ್ನ. ಇಲ್ಲ ಗುರುಜಿ ನೀವು ನನಗೇ ಹೇಳ್ಬೇಕು. ಕರಿ ನಾನು ಮಾತಾಡ್ತೇನೆ, ಹೇಳ್ಬೇಕು. ಕೆಲವು ಮಠಗಳಿದೆ ಅವನನ್ನ ಅಲ್ಲಿಗೆ ಸೇರಿಸಿ. ಹೋಗಲ್ಲ ಅಂತಾನೆ, ಹೋಗಲ್ಲ ಅಂದ್ರೆ ನಿನ್ನಿಷ್ಟಪ್ಪ, ಊಟ ಕೊಡಬೇಡಿ, ಬಟ್ಟೆ ಕೊಡಬೇಡಿ, ಸ್ನಾನಕ್ಕೆ ನೀರು ಇಡಬೇಡಿ, ಟಿವಿ ಇಡಬೇಡಿ, ಕರೆಂಟ್ ಇಲ್ಲ, ನೆಟ್ ಇಲ್ಲ, ಇಂಟರ್ನೆಟ್ ಇಲ್ಲ, ಮೊಬೈಲ್ ಇಲ್ಲ, ಯು ಆರ್ ಔಟ್ ಆಫ್ ಮೈ ಸರ್ಕಲ್. ಹೌದು ಮಕ್ಕಳೇ, 9ನೇ ವಯಸ್ಸಿಗೆ ವಿದುರರು ಹೇಳ್ತಾರೆ, ದುರ್ಯೋಧನಿಗೆ 9ನೇ ವಯಸ್ಸಿಗೆ ವಿಷಕಾರಿ ಬುದ್ಧಿ ಬಂದಿರುತ್ತೆ. ಇವನಿಗೆ ವಿಷ ಇಟ್ಟುಬಿಡೋ, ಇವನಿಗೆ ವಿಷಮಯ ಕಣೋ, ಇಡೀ ಕುಲಕ್ಕೆ ಬೆಂಕಿ ಇಟ್ಟುಬಿಡ್ತಾನೆ ಕಣೋ, ಇಟ್ಟುಬಿಡ್ತಾನೆ. ಆ ಜಾತಕದಲ್ಲಿ ಇದ್ದೇನು ಗೊತ್ತಾ? ಹೇಳಿದಿದೆ, ಇವನು ನಿಮ್ಮನ್ನ ಜೈಲಿವರೆಗೂ ಕರ್ಕೊಂಡು ಹೋಗ್ತಾನೆ, ಪೊಲೀಸ್ ಸ್ಟೇಷನ್ವರೆಗೂ ಕರ್ಕೊಂಡು ಹೋಗ್ತಾನೆ, ಬರೆದಿಟ್ಕೊಳ್ಳಿ. ನಿಮ್ಮ ಸುಪುತ್ರನಲ್ಲ ಇದು. ಕೆಲವು ಯಮಜಾತಕಗಳು ಉಟ್ಕೊಂಡಿರ್ತವೆ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಇದ್ದು ಬಿಡಬೇಕು ಎಂದರೆ ಬಿಡಬೇಕು, ಕರ್ಕೊಂಡೋಗಿ ಸೇರಿಸ್ಬೇಡ. ಅವನು ಇರಲ್ಲ ಅಂತಾನೆ, ನೀನ್ ಬರಲೇಬೇಡ ಅಂತ ಹೇಳ್ಬೇಡಿ. ನಿತ್ಯ ಸಾಯೋರ್ಗೆ ಅಳೋರು ಯಾರು? ನೆನಪಿಟ್ಕೊಳ್ಳಿ, ಒಬ್ಬ ವಯಸ್ಸಿಗೆ ಬಂದ ಮಗ, ತುಂಬಾ ಬೆಳಗಬೇಕಾದ ಮಗ, ಬಾಳಬೇಕಾದ ಮಗಳು, ಎಲ್ಲೋ ದುರಂತ ಸಾವೊಂದು ಆಗ್ಬಿಡುತ್ತೆ ಒಂದೊಂದು ಸಮಯ. ನೆನ್ಪಿಟ್ಕೊಳ್ಳಿ, ವರ್ಷಕ್ಕೊಮ್ಮೆ ಅಳ್ತೇವೆ, ಇಲ್ಲ ತಿಂಗಳಿಗೊಮ್ಮೆ ಅಳ್ತೇವೆ, ಮಾಸಿಕ ಬಂದಾಗ, ಇಲ್ಲ ವರ್ಷಕ್ಕೊಮ್ಮೆ ಆಕೆ ಬರ್ಡೇ, ಇಲ್ಲ ಆಕೆ ಸತ್ತ ದಿನ, ಇಲ್ಲ ಆತ ಸತ್ತ ದಿನ ಖಂಡಿತ ಕಣ್ ತುಂಬಿ ಬರುತ್ತೆ. ನನ್ನ ಮಗಳು ಇದ್ದಿದ್ರೆ ಹಿಂಗೆಲ್ಲ ನೋಡ್ಬೋದಿತ್ತು, ನನ್ನ ಮಗ ಹಿಂಗಿದ್ರೆ ಇದೆಲ್ಲ. ಆದರೆ ನೆನಪಿಟ್ಟುಕೊಳ್ಳಿ, ಇಂಥ ಒಂದು ಮೂರ್ಖ ಮಕ್ಕಳಿದ್ದರೆ ನಿತ್ಯ ನರಕ ಮಕ್ಕಳೇ, ನಿತ್ಯ ನರಕ. ಅದನ್ನ ಹೇಳಿದೆ, ನಿಮಗೆ ಎಳ್ಳು ನೀರು ಬಿಡಿಸ್ಬಿಡ್ತಾನೆ ಅವನು. ನೀವು ಕಠಿಣ ನಿರ್ಧಾರ ತಗೋಬೇಕು. ಸುಮ್ಮನೆ ಆ ಪೂಜೆ ಈ ಪೂಜೆ ಇಲ್ಲ. ಪೂಜೆಯಿಂದ ಬೇವಿನ ಮರ ಮಾವು ಆಗುತ್ತೆ ಅನ್ನೋದಾದ್ರೆ ಮುಗೀತು. ಎಲ್ಲರ ಮನೆಯಲ್ಲೂ ಬೇವಿನ ಮರ ಮಾವಿನ ಮರ ಆಗ್ಬಿಡ್ತಿತ್ತು, ಮಾವಿನ ಮರ ಗಂಧದ ಮರ ಆಗ್ತಿತ್ತು, ಗಂಧದ ಮರ ದೇವದಾರ ಆಗ್ತಿತ್ತು, ದೇವದಾರ ಮರ ಅಗರ್ವುಡ್ ಆಗ್ತಿತ್ತು. ಅದು ಒಂದಿಷ್ಟು ಪೀಸು 5 ಲಕ್ಷ ರೂಪಾಯಿ ಅಂತೆ, ಅಗರ್ವುಡ್ದು ಇಷ್ಟು ಪೀಸು. ಇನ್ನು ಮರ ಪೂರ್ತಿ ಲೆಕ್ಕ ಹಾಕೊಳ್ಳಿ, ಎಷ್ಟು ದೊಡ್ಡ ಕೋಟೀಶ್ವರ ಆಗ್ಬೋದು. ಅದು ಗೊತ್ತಿಲ್ಲ ನನಗೆ. ಕೆಲವರು ಅದು ಫ್ರಾಡ್ ಅಂತಾರೆ, ಆ ಥರದ್ದು ಏನೋ ಒಂದು ಹೇಳಿಬಿಟ್ಟು ಅಂತ. ನಾನೊಬ್ಬ ಸೈಂಟಿಸ್ಟ್ ಹತ್ರನೇ ಮಾತಾಡಿದ್ದೇನೆ. ಎಸ್, ದರ್ ಇಸ್ ಅ ಪ್ರೈಸ್, ತುಂಬಾ ದೊಡ್ಡ ವ್ಯಾಲ್ಯೂ ಇದೆ ಅನ್ನತಕ್ಕಂಥದ್ದು, ಕರೆಕ್ಟಾಗಿ ಬೆಳೆಸಿದ್ರೆ ಅಂತ. ಏನ್ ಮಾಡೋಣ, ಈ ಮರವನ್ನ ನಮ್ಮ ಚಟ್ಟಕ್ಕಿಟ್ಟು ಬಿಡಿಸುತ್ತೆ ಕೆಲವೊಂದು. ಯಾವ ಜನ್ಮದ ಕರ್ಮವೋ ಭಾವವೋ ಅವತ್ತೇ ಹೇಳ್ತಾರೆ ವಿದುರರು, ಸುಟ್ಟಾಕುತ್ತೆ ಕಣೋ ನಿನ್ನ ವಂಶವನ್ನೇ ಅಂತ. ಕೇಳೋದಿಲ್ಲ ಧೃತರಾಷ್ಟ್ರ, ಇಡೀ ವಂಶವನ್ನೇ ಸುಟ್ಟಾಕಿಬಿಡ್ತು. ತನ್ನ ಒಡ ಹುಟ್ಟಿದವರಿಂದ ಹಿಡಿದು ಬೀಗರು, ಗುರುಗಳು, ಭೀಷ್ಮ ಪಿತಾಮಹ ಎಲ್ಲಾನು ಸುಟ್ಟಾಕಿಸ್ಬಿಡ್ತು. ನೋಡಿ, ಈ ರೀತಿ ಇರುತ್ತೆ, ಸಹಿಸ್ಕೊಳ್ಳಲ್ಲ. ಇದೇ ಮೋಸ ಅನ್ನೋದು. ಯಾವ್ಯಾವ ವಯಸ್ಸಿಗೆ ಹೇಗಿರಬೇಕೋ, ಹೆಂಗಿರಬೇಕು, ಯಾವ ತರ ಇರಬೇಕು, ನಾವು ನಿರ್ಧಾರ ತಗೊಳ್ಳಲ್ಲ. ಆಗ ಮೋಸ. ಅಯ್ಯೋ ನನ್ನ ಮಗನ್ ನಂಬ್ಕೊಂಡು ಏನೇನೋ ಅಂದ್ಕೊಂಡಿದ್ದೆ. ಅದು ಏನ್ ಹೇಳ್ತಾನಂತೆ ಗೊತ್ತಾ, ಒಂದು 3 ಲಕ್ಷದ 4 ಲಕ್ಷದ ಸ್ಕೂಲ್, ಇಂಟರ್ನ್ಯಾಷನಲ್ ಸ್ಕೂಲ್ ಹಾಸ್ಟೆಲ್ಗೆ ಹಾಕ್ಬೇಕಂತೆ. ಅಲ್ಲಿ ಟಿವಿ ಇರ್ಬೇಕಂತೆ, ಫ್ರಿಡ್ಜ್ ಇರ್ಬೇಕಂತೆ, AC ಇರ್ಬೇಕಂತೆ, ಇನ್ನೊಂದು ಇರ್ಬೇಕಂತೆ. ಪಾಪ ಅವ್ರ ಬದುಕು ಒಂದು ತಿಂಗಳಿಗೆ ಒಂದು 25-30 ಸಾವಿರ ದುಡ್ಕೊಂಡ್ರೆ ಜಾಸ್ತಿ. ಇವನ್ ಪುಣ್ಯಾತ್ಮ ಮಾಸ್ಟರ್. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಇವತ್ತು ನೋಡಿ, ಒಂದು ಮನು ಬಾಕರ್ ಅನ್ನೋ ಒಂದು ಹೆಣ್ಮಗು 2 ಮೆಡಲ್ ಗೆದ್ದಿದೆ. ಇವತ್ತು ಎಷ್ಟೋ ಕಂಪ್ನಿಗಳು ಹಿಂದೆ ನಿಂತುಬಿಟ್ಟಿದ್ದಾವೆ. 30 ಲಕ್ಷ ಕೊಡ್ತೀವಿ ಅಂತಿದ್ದವ್ರು ಇವತ್ತು 3 ಕೋಟಿ ಕೊಡೋಕೆ ರೆಡಿ ಆಗ್ಬಿಟ್ಟಿದ್ದಾರೆ. ಸ್ಪಾನ್ಸರ್ಶಿಪ್ಗಳು ತಾಕತ್ತಿದ್ರೆ ಬೆಳ್ಕೊಳ್ಳಿ. ಹೌದು, ಪದೇ ಮೋಸ. ನಿಮ್ ಜೀವನದಲ್ಲಿ ಈ ತರದ ಕೆಲವೊಂದು ಮೋಸಗಳು ನೋಡಿ ಹೆಂಗ ನಡೆಯುತ್ತೆ ಅಂತ. ನೀವು ಕೊಡಲ್ಲ ಅಂತೇಳಿ ನೋಡಿ, ಅಷ್ಟು ಹುಡುಗನೇ, ಅಷ್ಟು ಚಿಕ್ಕ ಹುಡುಗನೇ ಎಳ್ಳು ನೀರು ಕುಡಿಸ್ತಿದ್ದಾನೆ ಮಕ್ಕಳೇ. ನೀವು ಆಗೋಲ್ಲ ಎಂದು ಹೇಳಿ ನೋಡಿ, ಇಲ್ಲ ಎಂದು ನೋಡಿ. ಯಾರ್ಯಾರಿಂದ ನೋವು ತಿಂದಿಲ್ಲ? ಒಂದು ಬಾರಿ ಜೀವನದಲ್ಲಿ ಸೋಲು ತಿನ್ಬೇಕು ಮಕ್ಕಳೇ.
ಯು ಶುಡ್ ನೋ ನಿಮ್ಮ ಜೊತೆ ಯಾರು ಸಮಯಕ್ಕೆ ನಿಲ್ತಾರೆ, ಒಳ್ಳೇದಕ್ಕೆ ನಿಲ್ತಾರೆ, ಧೈರ್ಯಕ್ಕೆ ನಿಲ್ತಾರೆ, ಸಮಾಧಾನಕ್ಕೆ ನಿಲ್ತಾರೆ, ನಿಮಗೆ ಗೊತ್ತಾಗುತ್ತೆ, ಸತ್ಯದ ಪರಿಚಯ ಆಗುತ್ತದೆ. ಹಾಗೆಯೇ ಇನ್ನೊಂದು ಮಾತು ಹೇಳ್ತಾರೆ ದೊಡ್ಡವರು, ವಿಶೇಷವಾಗಿ ಒಂದೇ ಒಂದ್ಸಲಿ ಮೋಸ ಹೋಗಿ ನೋಡಿ. ಹೇಳಿದಲ್ಲ ಚೆಕ್ಗಳು ಇಷ್ಟಿದೆ ಅಂತ, ಎಷ್ಟು ಜನಗಳ ಮೇಲೆ ಹಾಕೋಣ ಮಕ್ಕಳೇ, ಎಷ್ಟು ಜನಗಳ ಮೇಲೆ ಹಾಕೋಣ ಮಕ್ಕಳೇ. ಒಂದು ಬಾರಿ ಮೋಸ ಜೀವನ ಪರ್ಯಂತ ಅದೊಂದು ದೊಡ್ಡ ಗಾಯವಾಗಿ ನಿಂತ್ಕೊಳ್ಳುತ್ತೆ. ಇನ್ ಜೀವನದಲ್ಲಿ ನೀವು ಯಾರನ್ನೂ ನಂಬಲಿಕ್ಕೆ ಹೋಗೋದಿಲ್ಲ. ನಿಜವಾದ ವ್ಯಕ್ತಿ, ಸತ್ಯವಾದ ವ್ಯಕ್ತಿ, ಅವನೇನೋ ಸಹಾಯ ಅಪೇಕ್ಷೆ ಮಾಡಲು ಬಂದರೂ ಕೂಡ ಈ ರೀತಿ ಕೊಡಲು ಮನಸ್ಸು ಬರುವುದಿಲ್ಲ. ನೀವು ಈ ರೀತಿಯೇ ನೋಡ್ತಿರ್ತೀರಿ, ಮನಸ್ಸಿಂದಲೇ ನೋಡ್ತಿರ್ತೀರಿ. ಇನ್ನು ನಿಮ್ಮ ಮನಸ್ಸು ಕಲ್ಲಾಗ್ಬಿಡ್ತು ಮಕ್ಕಳೇ, ಇನ್ನು ನೀವು ನಂಬೋಲ್ಲ. ಒಂದು ಬಾರಿ ಮೋಸ ಹೋಗಿ ನೋಡಿ. ವಿಲ್ ಯು ಟ್ರಸ್ಟ್ ಪೀಪಲ್? ನೀವು ನಂಬ್ತೀರಾ ಇನ್ನು ವ್ಯಕ್ತಿಗಳನ್ನ? ನೋಡಿ, ಒಂದು ಹಾವಿಗೆ ಕಚ್ಚೋ ಗುಣ ಇದೆ, ಅದಕ್ಕೆ ಕಚ್ಚೋದು ಬಿಟ್ರೆ ಯೋಚನೆ ಮಾಡೋ ಶಕ್ತಿ ಇಲ್ಲ. ಅದಕ್ಕೊಂದು 2 ಗ್ರಾಮ್ 3 ಗ್ರಾಮ್ ಬ್ರೈನ್ ಇರೋದು. ಅದು ನಮಗೆ 300 ಗ್ರಾಮ್, ಅದಕ್ಕೆ 2 ಗ್ರಾಮ್ 3 ಗ್ರಾಮ್. ಒಂದು ನಾಯಿ ಅದಾಗಿ, ಆದರೆ ಮನುಷ್ಯ ಯೋಚಿಸಿ ಆಲೋಚಿಸಿ ಅವನು ಕಾದಿದ್ದು ಬೆನ್ನಿಗೆ ಚೂರಿ ಆಗ್ತಾನೆ, ಎದೆಗೆ ಚೂರಿ ಆಗ್ತಾನೆ. ಹೌದು, ಮೋಸವೇ ಬದುಕು. ಒಂದು ಬಾರಿ ನೀವು ಮೋಸ ಹೋಗಿ ನೋಡಿ, ಇನ್ನು ಜೀವನದಲ್ಲಿ ನೀವು ಯಾರನ್ನೂ ನಂಬೋಲ್ಲ ಮಕ್ಕಳೇ. ಮೋಸ ಹೋಗ್ಬೇಕು, ನಾನು ನೇರ ಹೇಳ್ತಾನೆ, ನನ್ನಷ್ಟು ಮೋಸ ಹೋಗ್ಬೇಡಿ. ಅಯ್ಯೋ, ಕರ್ಣನಷ್ಟು ಕೂಡ ಮೋಸ ಹೋಗ್ಬೇಡಿ. ಅವನನ್ನೆಲ್ಲರೂ ಮೋಸ ಮಾಡೋದೆ. ಅವನ ವಿಧಿ ಹಣೆಬರ ಆ ಥರ ಇತ್ತು. ಅವನು ಹುಟ್ಟಿದಾಗಿಂದಲೂ ಹೆತ್ತವ್ವನಿಂದಲೂ ಕೂಡ ಮೋಸವೇ. ಪ್ರಾಣ ಕೊಟ್ಟಂತ ಆತ್ಮಕಾರಕ ತಂದೆ ಕೂಡ ಮೋಸನೇ. ಎಲ್ರು ಆ ಅಸ್ತ್ರವಿದ್ಯೆ ಕಲೀಲಿಕ್ಕೆ ದ್ರೋಣರ ಹತ್ರ ಹೋದ್ರೆ ಇಲ್ಲ ಅನ್ಬಿಡ್ತಾರೆ. ನನಗೆ ಅರ್ಹತೆ ಇಲ್ಲ. ಯಾಕಂದ್ರೆ ಅವನ ಮನಸ್ಸೇ ಒಂಥರ ಗಲಿಬಿಲಿ 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 ಅಂತವನಿಗೆ ಇಷ್ಟು ಅಸ್ತ್ರವಿದ್ಯೆಗಳನ್ನು ಕಲಿಸಿದ್ರೆ ಅವನು ಪ್ರಕ್ಷುಬ್ಧ ಆಗಿ ಯಾವಾಗ ಯಾರ ಮೇಲೆ ಬಿಡ್ತಾನೋ ಇನ್ನೊಂದು. ಎಸ್, ಅವ್ರಿಗೆ ಹಾಗೆಯೇ ತ್ರಿಕಾಲ ಜ್ಞಾನಿ, ಒಂದೊಂದು ಈ ಥರದ್ದು ಏನೋ ಒಂದು ಬರುತ್ತೆ ಅನ್ನೋದೊಂದು ಅವರಿಗೆ ಅಂತರಾತ್ಮ. ಬೇಡ, ನನ್ನ ಶಿಷ್ಯನಿಗೆ ಇವನು ಎದುರಾಗಬಾರದು. ಹಾಗೆ ಅವನು ಶಾಪಗ್ರಸ್ತ ನೋಡಿ. ಅದಕ್ಕೆ ಅವನನ್ನು ಅಲ್ಲೆಲ್ಲೋ ಸೂತಪುತ್ರನನ್ನಾಗಿ ಮಾಡಿಬಿಡುತ್ತೆ. ಇಲ್ಲಪ್ಪ ಅಂತ ಹೇಳಿಬಿಡ್ತಾರೆ. ಅವತ್ತಿನ ಕಾಲಕ್ಕೆ ಅವರ ಗುರುಕುಲದಲ್ಲಿ ಕ್ಷತ್ರಿಯರಿಗಷ್ಟೇ ಅಂತಹ ವಿದ್ಯೆಗಳು, ಶಸ್ತ್ರವಿದ್ಯೆ. ಅದರಲ್ಲಿ ಅಸ್ತ್ರವಿದ್ಯೆ ಕಲೀಲಿಕ್ಕೆ ತುಂಬಾ ನಿಯಮಗಳಿದ್ವು. ಸುಮ್ಮನೆ ಅಸ್ತ್ರವಿದ್ಯೆಯನ್ನ ನೋಡಿ. ಅರ್ಜುನ, ನೀವು ನಂಬ್ತೀರಾ, ಪಾಶುಪತ ಅಸ್ತ್ರವನ್ನ ಶಿವನನ್ನ ಮೆಚ್ಚಿಸಿ ಪಡೆದಂಥದ್ದು. ನಂಬ್ತೀರಾ ಪಾಶುಪತ ಅಸ್ತ್ರದ ಶಕ್ತಿ? ಪಾಶುಪತ ಅಸ್ತ್ರ ಬಿಟ್ರೆ ಇವತ್ತು ಅಣುಬಾಂಬಿನ ಲೆಕ್ಕ ಇಡೀ ಪ್ರಪಂಚವೇ ಹೋಯ್ತು ಅನ್ನೋ ಥರ. ಅರ್ಧ ಪ್ರಪಂಚ ಹೋಯ್ತು ಅಂತ ನೆನ್ಪಿಟ್ಕೊಳ್ಳಿ, ಹೋಯ್ತು. ಆತನಿಗೆ ಗೊತ್ತಿತ್ತು, ಈ ಅಸ್ತ್ರವನ್ನ ಬಳಸಿದರೆ ಯಾರೂ ಉಳಿಯೋಲ್ಲ, ಯಾರೂ ಉಳಿಯೋಲ್ಲ. ಅದೇನೋ ಹೇಳ್ತಾರಲ್ಲ, ಊರಿಗೆಲ್ಲ ಊರು ಸುಟ್ಟೋದ ಮೇಲೆ ಯಾರೂ ಇಲ್ದಿದ್ದು ಊರಿನಲ್ಲಿ ಕೂತ್ಕೊಂಡು ನಾನೊಬ್ಬನೇ ರಾಜ ಆಗಿ ಕೂತ್ಕೋಬೇಕಾ? ಆ ಅವಗಾಹನೆ ಅರ್ಜುನನಿಗಿತ್ತು. ನೆನಪಿಟ್ಟುಕೊಳ್ಳಿ, ಪಾಶುಪತ ಅಸ್ತ್ರವನ್ನ ಬಿಡಲಿಲ್ಲ. ಅದೇ ಕರ್ಣನ್ಗೆ ಏನ್ ಗೊತ್ತಾ, ಶಕ್ತಿ ಅನ್ನೋ ಒಂದು ಆಯುಧನ ಇಟ್ಕೊಂಡಿರ್ತಾನೆ. ಘಟೋತ್ಕಚನ ಆರ್ಭಟ ಹೆಂಗ್ ನಡೀತಿರುತ್ತೆ ಅಂದ್ರೆ, ದುರ್ಯೋಧನ ಓಡ್ ಬರ್ತಾನೆ, ರೇ ಬಿಡೋ, ನಿನ್ನ ಹತ್ರ ಒಂದು ಅಸ್ತ್ರ ಇದೆಯಲ್ಲ ಅಂದ್ರೆ, ಇದು ಅರ್ಜುನನ್ಗೆ ಹೊಡಿಲಿಕ್ಕೆ ಇಟ್ಕೊಂಡಿದ್ದೀನಿ ಅಂತಾನೆ. ಯಪ್ಪ, ಅರ್ಜುನನ್ ಕತೆ ನಾಳೆ ಕತೆ ಬಿಡೋ, ಇವತ್ತು ರಾತ್ರಿ ನಾವು ಬದುಕಿರ್ತೀವ ಅನ್ನೋ ಗ್ಯಾರಂಟಿ ಇಲ್ಲ ಕಣೋ, ಯಾರು ಬದುಕಲ್ಲ. ಅವನು ಮಾಡ್ತಿರೋ ಆರ್ಭಟಕ್ಕೆ ಬಿಟ್ಟು ಹೊಡಿಯೋ ಅಂತ ಹೇಳ್ತಾನೆ. ಕಾರಣ ನನಗೆ ಕಿಂಚಿತ್ ಇಷ್ಟ ಇಲ್ಲ. ಯಾರೋದ್ರೆ ನನಗೆ ಅರ್ಜುನ ಹೋಗ್ಬೇಕು. ನೋಡಿ, ಇದೇ ಮಾಡೋದು ತಪ್ಪು, ಇದೇ ತಪ್ಪು ಆಲೋಚನೆ. ಯಾವಾಗ ಎಲ್ಲಿ ಏನು ಅನ್ನತಕ್ಕಂಥದ್ದು. ದೈವ ಬಿಡೋಲ್ಲ, ದೈವದ ಪ್ರಣಾಳಿಕೆ. ಅದನ್ನು ಬಿಡ್ತಾನೆ. ಇನ್ನೊಮ್ಮೆ ನಾಗಾಸ್ತ್ರ ಇರುತ್ತೆ, ಅಲ್ಲೊಂದು ವರ, ಬಿಟ್ಟ ಬಾಣ ಇನ್ನೊಂದ್ಸಲಿ ಬಿಡೋದಿಲ್ಲ ಅಂತಕ್ಕಂಥದ್ದು. ಅವನ ಹತ್ರ ಇನ್ನೊಂದು ಅಸ್ತ್ರ ಕೊಟ್ಟಿರುತ್ತೆ, ಬಂದು ಕುಳಿತಿರುತ್ತೆ. ಅದನ್ನು ಬಿಡ್ತಾನೆ ಮಂತ್ರಪೂರ್ವಕವಾಗಿ. ಆಗ ರಥವನ್ನ ತುಳಿದು
ಅದು ಕಿರೀಟಕ್ಕೆ ತಾಗೋ ಹಾಗೆ ಮಾಡ್ತಾರೆ ಕೃಷ್ಣರು. ಅರ್ಜುನನ ಕಿರೀಟ ಆರೋಗ್ಬಿಡುತ್ತೆ. ಕಿರೀಟಿ ಯಾವಾಗಲೂ ನೋಡಿ, ಆ ಗಾಂಡೀವ ಅಂತ ಹಿಂಗೆ ಎತ್ತುತ್ತಿದ್ದಾಗಿ ಆಟೋಮೆಟಿಕ್ಲಿ ಕಿರೀಟ ಕುಳಿತುಕೋತಿತ್ತು. ನೆನ್ಪಿಟ್ಕೊಳ್ಳಿ, ಅವನಾಗಿ ತೆಗೆದು ಇಟ್ಕೊಳ್ಳೋ ಅಂತ ಕಿರೀಟ ಅಲ್ಲ, ಕಿರೀಟಿ ಅನ್ನೋ ಒಂದು ಹೆಸರು. ಆಟೋಮ್ಯಾಟಿಕಲಿ ಒಂದು ಕಿರೀಟ, ಅಗ್ನಿದೇವರು ಕೊಟ್ಟಿರತಕ್ಕಂಥ ಒಂದು ವರಪ್ರಸಾದ. ಆಮೇಲೆ ಅಕ್ಷಯ ಬತ್ತಳಿಕೆ, ಎಲ್ಲರೂ ಒಂದಿಷ್ಟಿಷ್ಟು ಆಯುಧಗಳನ್ನ ತಗೋಬರ್ತಾರೆ, ಬೀಸ್ತಾನೇ ಇರ್ತಾರೆ. ಖಾಲಿ ಆದಾಗ ಮತ್ತೆ ತರ್ಸ್ಕೋಬೇಕು, ಅದಕ್ಕೆಂತ ಇರ್ತಾರೆ. ಕರ್ಣನಿಗೂ ಅಷ್ಟೇ, ಎಲ್ಲರಿಗೂ ಬಾಣಗಳು ಖಾಲಿ ಆಗ್ತಿದ್ದಾಗೆ ಮತ್ತೆ ಮತ್ತೆ ಬತ್ತಳಿಕೆ ತಗೊಂಡ್ಬಂದು ತುಂಬಿಸಿ ಇಟ್ಕೊಂಡಿರ್ಬೇಕು. ಅದನ್ನ ಮತ್ತೆ ಕಟ್ಕೊ ಮತ್ತೆ ಬಿಡು, ಮತ್ತೆ ಕಟ್ಕೊ ಮತ್ತೆ ಬಿಡು. ಅರ್ಜುನನದ್ದು ಆ ತರ ಅಲ್ಲವೇ ಅಲ್ಲ. ಎಂದೂ ಖಾಲಿಯಾಗದ ಬತ್ತಳಿಕೆ ಇತ್ತು ಅರ್ಜುನನ ಹತ್ರ, ತುಂಬಲೇ ಇತ್ತು. ಅಕ್ಷಯ ಬತ್ತಳಿಕೆ ಅದು, ನೆನಪಿಟ್ಟುಕೊಳ್ಳಿ. ವರ ಪಡೆದಿದ್ದ ಆ ತರ. ಕರ್ಣನ ಹತ್ರ ಇರ್ಲಿಲ್ಲ, ಶಾಪಗ್ರಸ್ತ. ನೋಡಿ, ಆ ಬಾಣ ಬಿಡ್ತಾನೆ, ಮಾತು ಕೊಟ್ಬಿಟ್ಟಿದ್ದ ಅಮ್ಮನಿಗೆ. ಮತ್ತ ಆ ಬಾಣ ಬಂದು ಹೇಳುತ್ತೆ, ಬಿಡು ನನ್ನ ಅಂತ. ಬಿಡಲ್ಲ ಅಂತ ಹೇಳ್ತಾನೆ. ಅದು ಏನ್ ಮಾಡುತ್ತೆ ಗೊತ್ತಾ? ಕಾದಿದ್ದು ಬಬ್ರುವಾಹನನ ಮುಂದೆ ಇನ್ಯಾವಾಗಲೂ, ನೆನಪಿಟ್ಟುಕೊಳ್ಳಿ, ಎಷ್ಟೋ ವರ್ಷಗಳ ನಂತರ ಹೋಗ್ಬಿಟ್ಟು ಅಶ್ವಮೇಧ ಯಾಗ ಮಾಡುವಾಗ ಬಬ್ರುವಾಹನ, ಮಣಿಪುರದ ದೊರೆ ಖುದ್ದು ಬಬ್ರುವಾಹನ ಬಂದು ಅರ್ಜುನನ ಮಗನೇ, ಅವನಿಗೆ ನೆನಪೇ ಇರಲ್ಲ, ಅಂಥದ್ದೊಂದು ಶಾಪ ಆಗಿರುತ್ತೆ. ಆ ಒಂದು ಅಸ್ತ್ರವಾಗಿ ಬಂದು ಅರ್ಜುನನ ತಲೆ ತೆಗೆಸುತ್ತೆ. ಹೌದು, ನೀವು ಬಬ್ರುವಾಹನನ ಕಥೆ ನೋಡಿ ಗೊತ್ತಾಗುತ್ತೆ. ಸೊ ನೀವು ಜೀವನದಲ್ಲಿ ಒಂದು ಬಾರಿ ಮೋಸ ಹೋಗಿ ನೋಡಿ ಮಕ್ಕಳೇ, ಸುತ್ತಮುತ್ತಲಿರತಕ್ಕಂಥ ವ್ಯಕ್ತಿಗಳ ಪರಿಚಯ ಇನ್ನು ನೀವು ನಂಬುವುದಿಲ್ಲ. ಅದಕ್ಕೆ ಕರ್ಣ ಯಾರನ್ನೂ ನಂಬ್ತಿರ್ಲಿಲ್ಲ, ಒಂಥರ ಅರ್ಧ ಮನಸ್ಸಲ್ಲೇ ಒಳಗಡೆ. ನೀವು ಅಷ್ಟೇ, ಯಾರಿಗೋ ಒಂದು 10,000ನೋ 10 ಲಕ್ಷನೋ ಏನೋ ಮಾಡಿದ್ರಿ, ಹೀಗೇ ನೋಡ್ತೀರಿ. 10 ರೂಪಾಯಿ ಯಾರಿಗಾದ್ರೂ ಕೊಡಬೇಕು ಅಂದ್ರೂ 10 ಬಾರಿ ಯೋಚನೆ ಮಾಡ್ತೀರಿ. ಇಲ್ಲ, ಕೊಡ್ತಿರ್ತೀರಿ, ಮನಪೂರ್ವಕವಾಗಿ ಕೊಡ್ತಿರೋಲ್ಲ. ಪ್ರತಿಯೊಂದು ಲೆಕ್ಕಾಚಾರಗಳು ಮನಸ್ಸಲ್ಲಿ ಶುರು ಆಗ್ಬಿಟ್ಟಿರುತ್ತೆ. ಈ ದುಡ್ಡಿನಿಂದಲೇ ಅಲ್ವಾ, ಈ ಹೆಸರಿನಿಂದಲೇ ಅಲ್ವಾ, ಈ ಅಧಿಕಾರದಿಂದಲೇ ಅಲ್ವಾ. ಹೌದು, ಅಂಥದ್ದೊಂದು ಭಾವ ಜೀವನದಲ್ಲಿ ಒಮ್ಮೆ ಸೋತು ನೋಡಿ, ಇಲ್ಲ ಒಮ್ಮೆ ಮೋಸ ಹೋಗು ನೋಡಿ, ಬದುಕು ಏನು ಅಂತ ಕಲಿಸುತ್ತೆ ಮಕ್ಕಳು. ಇನ್ನು ಯಾರನ್ನೂ ನಂಬಲ್ಲ, ಹತ್ರಕ್ಕೆ ಸೇರಿಸೋಲ್ಲ. ಬೇಡಪ್ಪ, ಮನುಷ್ಯನಷ್ಟು ವಿಷಮಯ ಇನ್ಯಾರೂ ಇಲ್ಲ. ವಿಷ ಆದ್ರೂ ಒಂದು 2 ನಿಮಿಷ 5 ನಿಮಿಷ 10 ನಿಮಿಷ ಒದ್ದಾಡಿಸಿ, ನಾ ಹೇಳ್ತಲೇ ಇದ್ದೆ, ಹತ್ಯೆ ಆತ್ಮಹತ್ಯೆ ಯಾವ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಅಂತ. ಪ್ರತಿನಿತ್ಯ ಆತ್ಮಹತ್ಯೆಗಳ ಭರಾಟೆ, ಇಲ್ಲ ಹತ್ಯೆಗಳ ಭರಾಟೆ, ಇಲ್ಲ ಪ್ರಕೃತಿಯ ವಿಕೋಪದ ಭರಾಟೆ, ಕುಜರಾಹು ಸಂದುವಿನ ಈ ಒಂದು ಪ್ರಭಾವ. ಇನ್ನೆಷ್ಟು ಸಾವುಗಳು ನೋಡೋದಿದೆಯೋ ಭಗವಂತ ಅನ್ನೋದೊಂದು ನೋವು ಬಂದ್ಬಿಟ್ಟಿದೆ ಮಕ್ಕಳೇ, ಹೇಳಲಿಕ್ಕಾಗ್ತಿಲ್ಲ. ಇದೇ ಸತ್ಯ ಅಷ್ಟೇ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಜೀವನದಲ್ಲಿ ಒಮ್ಮೆ ಸೋತು ನೋಡಿ, ಇಲ್ಲ ಒಮ್ಮೆ ಮೋಸ ಹೋಗಿ ನೋಡಿ ಅನ್ನಲ್ಲ. ಅಂಥದ್ದೊಂದು ಶಕ್ತಿ ಎಲ್ರಿಗೂ ಆಗೋದಿಲ್ಲ, ಕೆಲವರಿಗಿರುತ್ತೆ. ಆಗಸ್ಟ್ ತಿಂಗಳಲ್ಲಿ ಹುಟ್ಟಿದವರಿಗೆ ಇದು ತುಂಬ ನಡೆದಿರುತ್ತೆ. ಹೌದೋ ಅಲ್ವೋ ಹೇಳಿ? ಎಷ್ಟು ಸೋತ್ರಿ, ಎಷ್ಟು ಬಾರಿ ಮೋಸ ಹೋದ್ರಿ ಮಕ್ಕಳೇ? ಹೌದು, ಆಗಸ್ಟ್ ತಿಂಗಳು ನಂಬಿದವರು ಇರ್ಬೋದು, ಗೊತ್ತಿರೋರು ಇರ್ಬೋದು, ವ್ಯವಹಾರ ಇರ್ಬೋದು, ಮನೆ ಇರ್ಬೋದು, ಗೆಳೆಯ ಇರ್ಬೋದು, ಕುಟುಂಬ ಇರ್ಬೋದು, ವ್ಯಾಪಾರ ಇರ್ಬೋದು. ಆಗಸ್ಟ್ ತಿಂಗಳಲ್ಲಿ ಹುಟ್ಟಿದವರು ಪೆಟ್ಟುಗಳು ಜಾಸ್ತಿ, ಈ ಥರ ಸೋಲುಗಳು ಜಾಸ್ತಿ. ಪದೇ ಪದೇ ಸೋತಿರ್ತೀರ ಆಗಸ್ಟ್ ತಿಂಗಳಲ್ಲಿ ಹುಟ್ಟಿದವರು. ನಿಜ ಹೇಳಿ, ಏನೂ ಗೊತ್ತಿಲ್ಲ, ನಿಮ್ಮನ್ನ ಪ್ರಕೃತಿಯೇ ಹುಡ್ಕೊಂಡು ಬಂದು ಅಲ್ಲೊಂದು ಬಾಚಿರುತ್ತೆ. ಆದರೂ ಗೆಲ್ತೀರಿ ಮಕ್ಕಳೇ ನೀವು.
ಸಾಮಾನ್ಯದವರಲ್ಲ. ಅದಕ್ಕೆ ಏನೋ ಆಗಸ್ಟ್ ತಿಂಗಳಲ್ಲಿ ಹುಟ್ಟಿದವರು ಬರ್ತಾ ಬರ್ತಾ ಮೆಚೂರಿಟಿ ಬರ್ತಾ ಬೆರೆಯೋದೇ ದೂರ ಆಗ್ಬಿಡ್ತೀರಿ, ಹತ್ರಕ್ಕೆ ಬೆರೆಯೋಲ್ಲ ನೀವು. ಹೌದು ಅಲ್ವಾ ಹೇಳಿ? ಝೀರೋ ಇಂದ ಮೇಲಕ್ಕೆ ಎದ್ದೋಳೋ ತಾಕತ್ ನಿಮಗಿದೆ. ಮರಳಿ ಮರಳಿ ಫೀನಿಕ್ಸ್ ಪಕ್ಷಿ ತರ ಎದ್ದು ಬಂದು ನಿಂತ್ಕೊಳ್ತಕ್ಕಂಥ ತಾಕತ್ತು ನಿಮಗಿದೆ. ಅದಕ್ಕೇನು ಆಗಸ್ಟ್ ತಿಂಗಳಲ್ಲಿ ಹುಟ್ಟಿದವ್ರನ್ನ ಕೆಲವರು ತುಂಬಾ ಕಂಜೂಸುಗಳು ಅಂತ ಹೇಳ್ತಾರೆ, ಇಲ್ಲ ತುಂಬಾ ಏಕಾಂಗಿಗಳು ಅಂತ ಕೂಡ ಹೇಳ್ತಾರೆ. ನನಗೆ ಗೊತ್ತಿರೋ ಹಾಗೆ ಕಂಜೂಸ್ ಅಲ್ಲ, ಆಗಿರೋ ಮೋಸ ಅವರನ್ನ ದೇ ಬಿಕಮ್ ಲೆಕ್ಕಾಚಾರಸ್ಥರು. ಆಗಸ್ಟ್ ತಿಂಗಳಲ್ಲಿ ಹುಟ್ಟಿದವ್ರು ಸ್ವಲ್ಪ ನೀವು ಲೆಕ್ಕಾಚಾರಸ್ಥರೆ. ನಂದು ಅನ್ನೋ ₹1 ನಾನು ಬಿಡಲ್ಲ ಗುರುಗಳೇ ಅಂತ, ನಿಂದು ಅನ್ನೋ ₹1 ನನಗೆ ಬೇಕಿಲ್ಲ ಅನ್ನೋತಕ್ಕಂಥದ್ದು ಭಾವವೇ. ಹೌದು ಅಲ್ವೋ ಹೇಳಿ? ಆಗಸ್ಟ್ ತಿಂಗಳಲ್ಲಿ ಹುಟ್ಟಿದವರು ತುಂಬಾ ಇದೆ ವಿಚಾರಗಳು ಹೇಳಲಿಕ್ಕೆ. ಪ್ರತಿ ಹುಟ್ಟಿನಲ್ಲೊಂದು ಗುಟ್ಟಿದೆ ಅಂತ ಹೇಳ್ತೇನಲ್ವಾ? ಪ್ರತಿ ಮಗುವಿಗೂ ಒಂದು ವೈಶಿಷ್ಟ್ಯತೆ ಭಗವಂತನ ಸೃಷ್ಟಿಯಲ್ಲಿ. ಪ್ರತಿ ಋತುವಿಗೂ, ಪ್ರತಿ ಮಾಸಕ್ಕೂ, ಪ್ರತಿ ತಿಥಿಗೂ, ಪ್ರತಿ ನಕ್ಷತ್ರಕ್ಕೂ. ಹಾಗಂತ ಒಂದೇ ತಿಥಿ, ಒಂದೇ ನಕ್ಷತ್ರ, ಒಂದೇ ಯೋಗ, ಒಂದೇ ಕರ್ಣ, ಒಂದೇ ವಾರ, ಒಂದೇ ದಿನ, ಒಂದೇ ತಿಂಗಳು, ಒಂದೇ ಸಮಯ, ಒಂದೇ ಲೆಕ್ಕಾಚಾರದಲ್ಲಿ ಹುಟ್ಟಿದ್ರೂ ಕೂಡ ಭಗವಂತನ ಲೆಕ್ಕಾಚಾರ ಬೇರೆವೆ. ಓ, ಅವನು ಅವನೇ. ಕೆಲವರು ಹೇಳ್ತಿರ್ತಾರೆ ಗುರುಗಳೇ ಟ್ವಿನ್ಸು ಅಂತ. ಖಂಡಿತ ಬೇರೆಯೇ. ಟ್ರಿಪ್ಲೆಟ್ಸ್ ಖಂಡಿತ ಬೇರೆಯೇ, ಇನ್ನೂ ಜಾಸ್ತಿಯೇ. ಅವನು ಮಾತ್ರ, ಆ ಪರಮಾತ್ಮ ಮಾತ್ರನಿಗೆ ಮಾತ್ರ ಗೊತ್ತು ಇವನಿಗೆ ಇಷ್ಟೇ ಇಡಬೇಕು, ಇವನಿಗೆ ಇಷ್ಟ ಇಡಬೇಕು ಅನ್ನತಕ್ಕಂಥದ್ದು. ಆಗಸ್ಟ್ ತಿಂಗಳಲ್ಲಿ ಹುಟ್ಟಿರೋರಿಗೆ ಯಾಕೋ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದಾನೆ. ಕಹಿನೂ ಜಾಸ್ತಿ ಕೊಟ್ಟಿದ್ದಾನೆ, ಸಿಹಿಯೂ ಜಾಸ್ತಿ ಕೊಟ್ಟಿದ್ದಾನೆ. ಹೌದು ಅಲ್ವೋ ಹೇಳಿ? ನಿಮ್ಮನ್ನ ಫುಟ್ಪಾತ್ ಒಂದ್ರಲ್ಲಿ ಮಲಗಿಸಿರೋಲ್ಲ ಮಕ್ಕಳೇ. ಹೌದು ಅಲ್ವೋ ಹೇಳಿ? ತುಂಬಾ ಜನಕ್ಕಾಗಿರುತ್ತೆ. ನಿಮ್ಮನ್ನ ಎಷ್ಟು ಜನ ಲೇವಡಿ ಮಾಡಿಕೊಂಡ್ರು ನಿಮ್ಮ ಸೋಲುಗಳನ್ನ ನೋಡ್ಬಿಟ್ಟು ಲಗೇಗಾ ನೈ ಏ ಜಮೇಗಾ ನೈ ನೋಡಿದ್ದೇನೆ ನಾನು. ಇವನ ಸುಮ್ಮನೆ ಬೆಟ್ಟದಷ್ಟು ಈ ಗುಂಡಿಗೆಲ್ಲ ಅಷ್ಟು ಭಾರ ನೋವು ಅಷ್ಟು ಇಟ್ಕೊಂಡಿದ್ದೀರಾ ಇಲ್ವಾ ಹೇಳಿ? ಆದರೆ ಏನೇ ಇರ್ಲಿಪ್ಪ, ನಿಮ್ಮ ತುಂಟತನ, ನಿಮ್ಮ ರಸಿಕತನ ಎಲ್ಲರಿಗಿಂತಲೂ ಜಾಸ್ತಿ. ನಾನು ನೋಡಿದ ಈ 12 ಮಾಸಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಹುಟ್ಟಿರೋರು ಕಿಕ್ಕೇ ಬೇರೆ. ಹೌದು ಅಲ್ವೋ ಹೇಳಿ? ನಿಮ್ಮ ತುಂಟತನದ ಪರಾಕಾಷ್ಠೆ ನಿಮಗೆ ಮಾತ್ರ ಗೊತ್ತು. ಇರಬೇಕು ಮಕ್ಕಳು. ಅಷ್ಟು ನೋವು ಕೊಟ್ಟ ಮೇಲೆ ಇದು ಇರಲ್ವೇನೋ? ಅಯ್ಯೋ, ಇದು ಜಾಸ್ತಿ ಅಂದ್ಮೇಲೆ ಇದು ಜಾಸ್ತಿಯೇ, ನೆನ್ಪಿಟ್ಕೊಳ್ಳಿ. ಹೌದು, ಅದು ನಿಜವೇ. ಕ್ಲಾಸಲ್ಲಿ ರ್ಯಾಂಕ್ ಹೊಡೆದಿದ್ದಾನೆ ಅವನು, ರಾತ್ರಿ ಹಗಲು ಕಷ್ಟಪಟ್ಬಿಟ್ಟು. ಅವನ್ ಒಂಚೂರು ಗರ್ವ ಇರಬಾರ್ದ ಮಕ್ಕಳೇ? ಒಂಚೂರು ಇರಬಾರ್ದ? ಆಯಾಮ್ ಅನ್ನೋದೊಂದು ಇರ್ಲೇಬೇಕು. ಅವನು ವಾಕ್ ಒಂದು ಸ್ಟೈಲ್, ಅವ್ನು ನಿಂತ್ಕೊಳ್ಳೋದು ಒಂದು ಸ್ಟೈಲ್, ಕೂತ್ಕೊಳ್ಳೋದು ಒಂದು ಸ್ಟೈಲ್. ಯಾಕಿರಬಾರ್ದು? ಯೋಚನೆ ಮಾಡಿ. ಖಂಡಿತ ಯಾರೋ ಎಲ್ಲಿಂದಲೋ ಕರ್ಕೊಂಡು ಬಂದ್ರು ಅನ್ನತಕ್ಕಂಥದ್ದು. ಆಗಸ್ಟ್ ಆ ಕಿಕ್ಕು. ಐ ಹವ್ ಸೀನ್ ಇಟ್. ತುಂಬಾ ಲಕ್ಷಾಂತರ. ಅದರಲ್ಲಿ ಒಂದು ಅಂದಾಲ ಬೊಮ್ಮ ದೇವತೆಯೇ ಆ ತಾಯಿ ಜಾತಕ. అబ్బా బుజ్జిగా ఉండవు నా తల్లి, దేవుడే ರಾಸಿ ಪೆಟ್ಟಾಡು ಅಂತ ಹೇಳಿದ್ದಾನೆ. ದೇವರೇ ನಿನ್ನ ಕುತ್ಕೊಂಡು ಬ್ರಹ್ಮದೇವ ಕೆತ್ತಿದಾನಮ್ಮ ಅಂತ ಈ ತರ ಮುಟ್ಟಿದ್ದಾನೆ. ತುಂಬಾ ಆನಂದ ಇದೆ. ಹೌದು, ಆ ತಾಯಿ ಜೀವದ ಜಾತಕ ಇವತ್ತಿಲ್ಲ. ದುರಂತ ಅಂತ್ಯ. ಆಕೆ ಬದುಕಿದ್ದೇ ಒಂದು ಕಾಂಟ್ರವರ್ಸಿ. ಆಕೆಯ ಜೀವನ, ಮದುವೆ ಜೀವನವೂ ಒಂದು ಕಾಂಟ್ರವರ್ಸಿ. ಹೌದು, ಸಾವು ದುರಂತ ಅಂತ್ಯವೇ. ನಟಿ ಶ್ರೀದೇವಿ ಅಂದಾಲ ರಾಶಿ, ಅತಿಲೋಕ ಸುಂದರಿ, ಅಪರೂಪ ಸುಂದರಿ, ಅಂಥದ್ದೇ ಮುಗ್ಧತೆ. ಆದರೆ ಎಲ್ರೂ ಮೋಸ ಮಾಡಿರೋ. ನಾನು ಹೇಳಿದ್ನಲ್ಲ, ಜೀವನದಲ್ಲಿ ಒಮ್ಮೆ ಮೋಸ ಹೋಗಿ ನೋಡಿ ಅಂತ ನಾನು ಹೇಳಿದೆ. ಆ ಜೀವಕ್ಕೆ ಆಗಸ್ಟ್ ಅಲ್ವಾ, ಪದೇ ಪದೇ ನಿಮಗೆ ಜೀವನದಲ್ಲಿ ನಡೆದಿದೆಯಲ್ವಾ ಹೇಳಿ? ಎಷ್ಟು ಜನ ಕಮೆಂಟ್ಸ್ ಕೊಡ್ತೀರಿ? ಹೌದು ಗುರುಗಳೇ, ಚದರಾಕ್ಬಿಟ್ಟಿರುತ್ತೆ, ಬಟ್ ಅಷ್ಟೇ ಗರ್ವವಾಗಿಯೂ ಬದುಕ್ತೀರಿ. ನೀವು ಎಲ್ಲಿದ್ರು ₹10 ಬದುಕಿದ್ರು ಅದರಲ್ಲೊಂದು ವ್ಯಾಲ್ಯೂ ಆಗೇ ಬದುಕ್ತೀರಿ. 10 ಲಕ್ಷಕ್ಕಿದ್ರು ಅದೇ ರೀತಿ ಅಗತ್ತಲ್ಲೇ ಬದುಕ್ತಿರ್ತೀರಿ. ಹೌದು ಅಲ್ವೋ ಹೇಳಿ? ಆಗಸ್ಟ್ ಮಾಸದಲ್ಲಿ ಹುಟ್ಟಿದವರು ನೀವು ಮೋಸ ಹೋಗಿದ್ದೆಷ್ಟು, ಸೋತೋಗಿದ್ದೆ ಎಷ್ಟು ಲೆಕ್ಕಗಳು ತುಂಬಾ ಇವೆ. ನನ್ನ ಅಮ್ಮಂದಿರು, ನನ್ನ ಅಣ್ಣಂದಿರು ನೀವು. ಹೌದು, ನನ್ನಮ್ಮ ಕೂಡ ಆಗಸ್ಟ್ 15 ಹುಟ್ಟಿರೋದು.
ಅಯ್ಯೋ ನನ್ನ ತಾಯಿ, ಅಂದಾಲ ರಾಶಿ ಅಂದ್ರೆ ನನ್ನ ಅಮ್ಮನಿಗೆ ಮೀರಿದ ಅಂದ ನಾನು ನೋಡಿಲ್ಲ. ಆ ಒಂದು ಮೂಗುಬೆಟ್ಟು, ಆ ಒಂದು ವಂಕಿ ಉಂಗುರ, ಆ ಗತ್ತು, ಅಮ್ಮನ ಹತ್ರ ಬಂದು ತುಂಬಾ ಜನ ಒಡವೆ ತಗೊಂಡು ಹೋಗ್ತಾ ಇದ್ದಿದ್ದು ನಾನು ನೋಡ್ತಿದ್ದೆ. ಆ ಅಜ್ಜ ಹೇಳೋರು, ಕೊಡ್ಬೇಡಮ್ಮ ಹಂಗೆ, ಕೆಲವ್ರದ್ದು ಲಕ್ಷಣ ಸರಿ ಇರೋಲ್ಲ, ಬಂಗಾರ ಹಾಗೇ ಹೋಗ್ಬಿಡುತ್ತೆ. ಅದೆಷ್ಟು ಬಂಗಾರವೋ, ಅದೆಷ್ಟು ಬಂಗಾರ. ನಾನು ಡಾಬ್ ನೋಡಿದ್ದಾನೆ, ಬಂಗಾರದ ಡಾಬ್ ನೋಡಿದ್ದಾನೆ ಅಮ್ಮನ ಹತ್ರ ಇದ್ದಿತ್ತು. ಇದೊಂದು ನೋಡಿದ್ದಾನೆ, ಏನೇನೋ ನೋಡಿದ್ದಾನೆ. ಚಿಕ್ಕ ಮಗು, ನನಗೆ ಬುದ್ಧಿ ಬರೋಷ್ಟರಲ್ಲಿ ಏನೂ ಇರಲಿಲ್ಲ, ಎಲ್ಲ ಕಳ್ಕೊಬಿಟ್ಟಿದ್ರು. ಆದರೂ ಅಮ್ಮನ ಮುಖದಲ್ಲಿ ಆ ಹಸನ್ ಮುಖ, ಆ ನಗು, ಆ ಕಿಕ್ಕೇ ಅಮ್ಮ. ಕೇಳಿದ್ದೀನಿ ನಾನು, ನೀವು ನಂಬಲ್ಲ, ಅಮ್ಮನ ಹತ್ರ, ಅಮ್ಮ ಯಾರು ಕಣ್ಣೊಡ್ದಿಲ್ವೇನೆ ನಿನ್ನ ಈ ಅಂದಕ್ಕೆ, ಈ ಗೊತ್ತಿಗೆ, ಈ ತೂಕಕ್ಕೆ ಅಂದ್ರೆ ಅಮ್ಮ ಹಿಂಗೆ ಕಣ್ಣಲ್ಲ ಕರಿ ಹಚ್ಚೋದಮ್ಮ ಅದ್ಭುತವಾಗಿ. ತುಂಬಾ ಚೆನ್ನಾಗಮ್ಮ, ಘಮ ಘಮ ಅಮ್ಮ, ತುಂಬಾ ಹತ್ರ, ಒಂಥರ ಏನೋ ಅದು ನನಗೆ ಆ ಫೀಲೇ ಬಂದಿಲ್ಲ ಯಾರ ಹತ್ರನು. ನನ್ನ ಅಕ್ಕಂದ್ರಿದ್ದಾರೆ, ಅಯ್ಯ ಬೆಳಿಗ್ಗೆ ಎದ್ದ ತಕ್ಷಣ ಹೇಳ್ತೀನಿ, ಅಯ್ಯ ವಾಸನೆ ಬರ್ತಿದೆ ಅಂತ. ಇನ್ನೂ ಸ್ನಾನ ಮಾಡದೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸ್ತ್ರೀ ಮೂರ್ತಿಗೆ ಎದ್ದ ತಕ್ಷಣ ಸ್ನಾನ, ಮಕ್ಕಳೇ ನೆನಪಿಟ್ಕೊಳ್ಳಿ. ಆಮೇಲೆ ನಿಮ್ಮ ಅರ್ಧ ದೌರ್ಭಾಗ್ಯ ಹೊರಟೋಯ್ತು, ನೆನಪಿಟ್ಟುಕೊಳ್ಳಿ. ಎದ್ದು ಸ್ನಾನ ಇಲ್ಲದೆ ಏನು ಮುಟ್ಟಿದ್ರು ಅರ್ಧ ದೌರ್ಭಾಗ್ಯ ಮನೆವರೆಗೂ ಹುಡ್ಕೊಂಡು ಬಂತು, ನೆನಪಿಟ್ಟುಕೊಳ್ಳಿ. ಆಮೇಲೆ ಮಾಡಬೇಕು ಶುದ್ಧಿ, ಅದಕ್ಕೋಸ್ಕರ 1 ಗಂಟೆ. ನಿಮ್ಮ ಶುದ್ಧಿ ಆಗಿದ್ದೆ ಮನೆ ಶುದ್ಧಿ, 2 ಗಂಟೆ ಅದಕ್ಕೋಸ್ಕರ ದೈವ ಶುದ್ಧಿ, ಊಟದ ಶುದ್ಧಿ, 2 ಗಂಟೆ ಅದಕ್ಕೆ ಮೀಸಲಿಟ್ಟಿಲ್ಲ. ಸೌಭಾಗ್ಯ ಅರ್ಧ ಹೊರಟೋಯ್ತು. ಯಾವ ವರಮಹಾಲಕ್ಷ್ಮಿ ಎದ್ದು ಬರೋಲ್ಲ. ಏನಾದ್ರೂ ಒಂದು ತಲೆನೋವು ತಂದಿಟ್ಕೋತಾ ಇರ್ತೀರಿ. ಶುದ್ಧಿಯೇ ವರದ ಹೆಣ್ಣೆ ಹತ್ರ ಬಳಿ ಲಕ್ಷ್ಮಿ ನಿಲ್ಲೋದು. ನನ್ನ ಅಕ್ಕ ತಂಗಿರ ಹತ್ರ ಯಾವಾಗ್ಲೂ ಹೇಳ್ತಿರ್ತೀನಿ, ಹೋಗ್ರೆ ನಮ್ಮಮ್ಮ ನೋಡಿದ ಬದುಕಲ್ಲಿ ನೀವು 1% ಇಲ್ಲ ಅಂತ. ನಮ್ಮಮ್ಮ ಬದುಕಿದ ರೀತಿನಲ್ಲಿ ನೀವು 1% ಇಲ್ಲ, ಅಮ್ಮನ ಗತ್ತೊಂದು ಇಲ್ಲ, ಅಮ್ಮನ ಸೋಲಲ್ಲಿ 1 ಸೋಲ್ ನೋಡ್ತೀರೇನ್ರಿ ನೀವು ಅಂತ, ಅಮ್ಮನ ಅಂದದಲ್ಲಿ 1% ಇದ್ದೀರೇನ್ರಿ ನೀವು ಅಂತಲೂ ಹೇಳಿದ್ದುಂಟು. ಇದು ಆಗಸ್ಟ್ ಅಂದ್ರೇನೆ ಹಾಗೆ ಮಕ್ಕಳೇ. ಬ್ಯೂಟಿ ಆಫ್ ಆಗಸ್ಟ್ ನಾನು ನೋಡಿದ್ದೇನೆ. ಆಗಸ್ಟಲ್ಲಿ ಹೊಟ್ಟಿರ್ತಕ್ಕಂಥವ್ರು. ಎಸ್, ಶ್ರಾವಣ ಮಾಸ ಅಲ್ವಾ, ಶ್ರವಣಂ ಸದಾ ಶ್ರೀನಿವಾಸಂ, ಸದಾ ದುಡ್ಡು ನಿಲ್ಲೋಲ್ಲ. ಹೌದು, ದುಡಿಯೋದು ಗೊತ್ತಿದೆ, ಸೋಲು ಗೊತ್ತಿದೆ, ತುಂಬಾ ಕೆಳಗಡೆಯಿಂದ ಮೇಲಕ್ಕೆ ಎದ್ದೋಳೋದು ಗೊತ್ತಿದೆ, ಬಿದ್ರು ಮತ್ತೆ ಫೀನಿಕ್ಸ್ ತರ ಎದ್ದೋಳೋದು ಗೊತ್ತಿದೆ. ಎಷ್ಟು ಜನ ಸೋತಿದ್ರಿ, ಮೋಸ ಹೋಗಿದ್ರಿ? ಕಾಯ್ತಿರ್ತೇನೆ ನಿಮ್ಮ ಕಮೆಂಟ್ಸ್ಗೆ. ನನ್ನ ಅಮ್ಮಂದಿರ ಹಾಗೆ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮಖ ನಕ್ಷತ್ರ, ಆರ್ಯಾನ್ ಯೋಗ, ಕೌಲವ ಕರ್ಣ, ಚಂದ್ರ ಕೇತು ನಕ್ಷತ್ರ, ಕೇತು ಹಸ್ತ ನಕ್ಷತ್ರ, ಚಂದ್ರ ನಕ್ಷತ್ರದಲ್ಲಿದ್ದಾನೆ. ಮೇಷರಾಶಿ. ಏನೋ ಒಂದು ರೀತಿಯ ವೈರಾಗ್ಯ ಭಾವ, ಮಕ್ಕಳ ವಿಚಾರ, ಮನೆ ವಿಚಾರ, ಕುಟುಂಬ ವಿಚಾರ, ವ್ಯವಹಾರ ವಿಚಾರ, ಜಾಗ್ರತೆ. ಬುಧ ವಕ್ರ, ಜಾಗ್ರತೆ ಮಕ್ಕಳೇ. ಬುಧ ವಕ್ರ ಅಂದ್ರೆ ಡಬಲ್, ಅದ್ರ ಜೊತೆಲಿ ಚಂದ್ರ ಕೇತು ಸಾರದಲ್ಲಿರೋದ್ರಿಂದ ಪ್ಯಾಸಿವ್ ಇನ್ಕಮ್, ಡಬಲ್ ಇನ್ಕಮ್, ಟ್ರಿಬಲ್ ಇನ್ಕಮ್, 4 ಟೈಮ್ ಇನ್ಕಮ್, ಈ ಥರದೊಂದು ಭಾವಾರ್ಥಗಳಿಗೆ ಒಳಗಾಗತಕ್ಕಂಥದ್ದುಂಟು. ಹುಷಾರ್. ವೃಷಭ ರಾಶಿ. ಸುಖದಲ್ಲಿ ಚಂದ್ರ ತುಂಬಾ ಒಳ್ಳೆಯದೆ. ತುಂಬಾ ಸುಖ ಜಾಸ್ತಿ ಆಗೋಯ್ತು ಅಂದ್ರೆ ಕಷ್ಟ. ಮದುವೆ ಇಲ್ಲ ಅಂತೆಲ್ಲ ಮದುವೆ ಆದವ್ರನ್ನ ಕೇಳಿ ಹೆಂಗಿದ್ದೀರಿ ಅಂತ 1 ವರ್ಷ ಬಿಟ್ಬಿಟ್ಟು ಮೊನ್ನೆ ಯಾರೋ ನೋಡ್ಬೇಕು, ಎಷ್ಟು ಚೆನ್ನಾಗಿತ್ತು ಅದು.
ಹೆಂಡತಿ ಜೊತೆ ಮದುವೆ ಆಗ್ರೋ ಏನ್ ಜೀವನ ಗೊತ್ತಾ, ಎಂಥದ್ ಬದುಕು ಅಂತ. ಅವಳು ಖುಷಿಯಾಗಿ ಒಳಗಡೆ ಹೋಗಿ ಕೂತಿದ್ದೆ. ನನ್ನ ತಲೆ ಮೇಲಿರೋ ಕೂದಲೆಲ್ಲ ಹೋಗಿದೆ, ಬೇಕೇನ್ರೋ ಮದುವೆ ಅಂತ ಅವನೇ, ಯಾರಿಗೂ ಹೇಳ್ಬೇಡ್ರು ಅಂತ. ಅದ್ರಲ್ಲೂ ಈ ಕಾಲದಲ್ಲಿ ಅಯ್ಯೋ 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 ಎಂತೆಂಥ ಫ್ರಾಡ್ಗಳು ಉಟ್ಬಿಟ್ಟಿದ್ದಾರೆ ಗೊತ್ತಾ. ದುಡ್ಡುಗೋಸ್ಕರನೇ ಮದುವೆ ಆಗೋರು ಸೃಷ್ಟಿ ಆಗ್ಬಿಟ್ಟಿದ್ದಾರೆ. ಮೂವರಲ್ಲೊಬ್ಬರು ಸ್ವಲ್ಪ ವರ್ಷಗಳಲ್ಲಿ ಮೂವರು ದುಡ್ಡು ಇಲ್ಲ ಅಧಿಕಾರಕ್ಕೆ ಮದುವೆ ಆಗೋದು, ಇದೇ ನಡೆಯೋದು. ಬರೆದಿಟ್ಕೊಳ್ಳಿ ಮಕ್ಕಳೇ. ವ್ಯಕ್ತಿ ನೋಡಿ, ವ್ಯಕ್ತಿತ್ವ ನೋಡಿ ಮದುವೆಗಳು, ಸಂಬಂಧಗಳು ಇನ್ನೂ ಇಲ್ಲ. ಮರೆತು ಬಿಡಿ. ಇನ್ನು ಎಷ್ಟು ದುಡ್ಡಿದೆ, ಹುಡುಗ ಗ್ರೀನ್ ಕಾರ್ಡಾ, ಜರ್ಮನಿನ, ಯುರೋಪ, 6 ಪ್ಯಾಕ, 6 ಫಿಗರ, ಹುಡುಗಿಗೆ ಸಂಬಳ. ಹೋಯ್ತು ಮಕ್ಕಳೇ. ಅತಿ ಸುಖಂ ವಿನಾಶಂ. ದೊಡ್ಡ ಮನೆ, ದೊಡ್ಡ ಕಾರು. ಯಾರಾದ್ರೂ ದೊಡ್ಡ ಮನೆ, ದೊಡ್ಡ ಕಾರು, ದೊಡ್ಡ ಹೆಸರು, ದೊಡ್ಡ ಗೌರು ಅಂತ ಇರತಕ್ಕಂಥವರು ನೆಮ್ಮದಿಯಾಗಿದ್ದಾರ ಅಂತ ಹೋಗಿ ನೋಡಿ ಮಕ್ಕಳ. ಖಂಡಿತ ಇಲ್ಲ, ಖಂಡಿತ ಇಲ್ಲ. ದೊಡ್ಡ ರಾಜಕಾರಣಿ ಆ ಮನೆ ನನಗೆ ಗೊತ್ತಿರೋ ಹಾಗೆ ಅದು ಎಷ್ಟು ವ್ಯಾಲ್ಯೂ. ಹೆಲಿಕಾಪ್ಟರಿಂದ ಹೂವು ಹಾಕಿಸ್ಕೊಂಡಿದ್ದಾರೆ ಗೃಹ ಪ್ರವೇಶಕ್ಕೆ. ಅವ್ರ ಮನೆಗೆ ನೋಡಬೇಕು, ಜೆಟ್ಗಳೆಲ್ಲ ಬಂದಿದ್ದಾರೆ. ಪುಣ್ಯಕ್ಕೆ ನಮಗೆ ಕರೆದಿದ್ರು ನಾವು ಹೋಗಲ್ಲ ಅಂತ ಹೇಳಿದ್ವಿ. ಏನು ಗುರುಗಳೇ ಅಂತ ಹೇಳಿದ್ವಿ, ಇದೆಲ್ಲ ಮುಗೀರಿ, ನಾನು ಆಮೇಲೆ ಬರ್ತೇನೆ. ನನಗೊಂಥರ ಈ ಆಡಂಬರ ಆಗೋಲ್ಲ. ಬೇರೆಯವ್ರು ಬಂದು ಕಾಲಕ್ಕೆ ಬೀಳೋದು, ನಮಸ್ಕಾರ ಅನ್ನೋದು, ಇನ್ನೊಂದು. ಐ ಡೋಂಟ್ ವಾಂಟ್ ಟು ಬಿ ಅ ಮಾರ್ಕೆಟಿಂಗ್ ಪರ್ಸನ್. ಹೌದು, ಅವ್ರು ಕರೆಯೋದೇ ಮಾರ್ಕೆಟಿಂಗ್ಗೋಸ್ಕರ. ಕೆಲವ್ರು ಹಾಗೆಯೇ, ನನಗೆ ಆ ಮಾರ್ಕೆಟಿಂಗ್ ಇಷ್ಟ ಇಲ್ಲ, ಸೊ ಅದರಿಂದ ನಾನು ಬರ್ಲಿಕ್ಕೆ ಆಗೋದಿಲ್ಲ, ಬೇರೆ ದಿನ ಬರ್ತೇನೆ ಅಂತ ಎಲ್ಲ ಮುಗಿದ ಮೇಲೆ ಆದಮೇಲೆ ಒಂದು 15 ದಿನ ಹೋಗಿದ್ದು. ಎಷ್ಟು ದೊಡ್ಡ ಮನೆ ಅಂದರೆ, ಇರೋದು 2 ಮಕ್ಕಳು, ಗಂಡ ಹೆಂಡತಿ. ಇವ್ರ ಮನೆ ಬಂಗಾರ, ಮನೆ ತುಂಬ ಆಳುಗಳೇ ಇದ್ದಾರೆ. ಅಷ್ಟು ದೊಡ್ಡ ಮನೆ, ಏನೂ ಮಾತಾಡ್ಲಿಕ್ಕಾಗಲಿಲ್ಲ. ಎಲ್ಲಿದೆ ನೆಮ್ಮದಿ? ಒಂದು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಹೇಳಿದ್ರೆ ಕೇಳೋಕ್ಕೂ ಯಾರೂ ಇಲ್ಲ. ಅಷ್ಟು ರೂಮ್ಗಳು ಕಟ್ಕೊಬಿಟ್ಟಿದ್ದಾರೆ, ಒಂದು 40 ರೂಮ್ಗಳು. ಯಾರಿಗೆ ಬೇಕು? ಇರೋದು ಇವರಿಬ್ರು ಪ್ಲಸ್ ಗಂಡ ಹೆಂಡತಿ. ಏನು ಮನೆಗೆ ಅವಾಗ ಅತಿಥಿಗಳು ಬರ್ತಾರೆ ಹೋಗ್ತಾರೆ, ಇರಲಿ. ಯಾವ ಅತಿಥಿನ ಬೆಡ್ರೂಮಿಗೆ ಬಿಟ್ಕೊಳಕ್ಕಾಗುತ್ತೆ? ಹೌದಲ್ವಾ? ಮನೆ ತುಂಬ ಒಂದು 40 ಕಾರುಗಳಿದಾವನೆ, ಎಲ್ಲ ದೊಡ್ಡ ಕಾರುಗಳ ಬಿಡಿ. ಅತಿ ಸುಖ ದುಃಖವೇ. ಈ ಮಗು ಮುಖ ಈ ಮಗು ನೋಡ್ತಿಲ್ಲ, ಈ ಮಗು ಮುಖ ಅಮ್ಮ ನೋಡ್ತಿಲ್ಲ, ಅಮ್ಮನ ಮುಖ ಗಂಡ ನೋಡ್ತಿಲ್ಲ. ಯಾವ ಪುರುಷಾರ್ಥಕ್ಕೆ ಅಷ್ಟು ದೊಡ್ಡ ಅಂಬಾರಿ ಅಂತ ಮನೆ? ಮೊದಲು ಮನೆಗಳು ಚಿಕ್ಕದಾಗಿದ್ವು, ಮನಸ್ಸುಗಳು ದೊಡ್ಡದಾಗಿದ್ವು. ಇವತ್ತು ಮನೆಗಳು ದೊಡ್ಡದಾಗ್ಬಿಟ್ಟಿದ್ದಾವೆ, ಮನಸ್ಸುಗಳು ಚಿಕ್ಕದಾಗ್ಬಿಟ್ಟಿದ್ದಾವೆ ಮಕ್ಕಳೇ. ಮೊನ್ನೆ ನನ್ನ ತಂಗಿ ನೋಡ್ಬೇಕು, ಎಷ್ಟು ಪ್ರೀತಿಯಿಂದ ವಿಶೇಷವಾದ ಅಡಿಗೆ. ನಾನು ರಾತ್ರಿ ಲೇಟಾಗಿ ತಿನ್ನೋಲ್ಲ, ಒಂದೊಂದು ದಿನ ಬ್ರೇಕ್ ಮಾಡ್ತೀನಿ. 8:30 ಬೆಂಕಿ. ಅಮ್ಮ ನನಗೆ ಊಟ ಇಟ್ಬಿಡ್ರೋ, ನಾನು 7-7:30 ತಿನ್ನೋದು ಲೇಟ್ ಆಗಿಬಿಟ್ಟಿದೆ. ಅಣ್ಣ ವಿಶೇಷ ಅಡುಗೆ ಮಾಡಿದ್ದೀನಿ, ಇರು ಲೇಟು. 9 ಗಂಟೆ ಆಯಿತು. ಅಷ್ಟಲ್ಲಿ ಬಂತು ಬಿಸಿ ಬಿಸಿ. ಆಹಾ ಓಹೋ ತಿಂದೆ. ಅಣ್ಣ ಹೇಗಿತ್ತು? ಚೆನ್ನಾಗಿತ್ತಾ? ಮಧ್ಯಾಹ್ನನೇ ಬರಬೇಕಿತ್ತು ನಿಂಗೆ ಮಧ್ಯಾಹ್ನ. ನಾನೆಲ್ಲಪ್ಪು ಹೊರಗಡೆ ಹೋಗ್ಬಿಟ್ಟಿದ್ದೆ. ಮನೆಗಳು ಚಿಕ್ಕದು, ಮನಸ್ಸುಗಳು ದೊಡ್ಡದು. ಆ ಪ್ರೀತಿ ತಿಂದಿಯೇನೋ? ಇನ್ನೊಂಚೂರು ಹಾಕೋಬೇಕಿತ್ತು ಆ ತೊವ್ವೆ, ಇನ್ನೊಂಚೂರು ಹಾಕೋಬೇಕಿತ್ತು ಆ ಪಲ್ಯ. ಇವತ್ತಿಲ್ಲ ಮಕ್ಕಳೇ. ತುಂಬ ಎತ್ತರಂ ದುಃಖಂ. ಜಾಗೃತೆ. ವೃಷಭ ರಾಶಿ ಅದೇ ಸಮಸ್ಯೆ, ಎಚ್ಚರ. ಮಿಥುನ ರಾಶಿ ಸ್ವಲ್ಪ ಯಾಕೋ ಧೈರ್ಯ ಅಳುಕಿದ ಹಾಗೆ. ಮನೆಯವರು, ಕುಟುಂಬದವರು, ಒಡ ಹುಟ್ಟಿದವರು, ಪಾಲುದಾರಿಕೆ ವ್ಯವಹಾರ ಇವುಗಳಲ್ಲಿ ಎಳೆದಾಟ ಆಗತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಪಾಲುದಾರಿಕೆಯ ವ್ಯವಹಾರಗಳು ದೋಷವಾಗ್ತಕ್ಕಂಥದ್ದು. ಸ್ನೇಹಿತರಿಂದಲೇ, ಆತ್ಮೀಯರಿಂದಲೇ, ಜೊತೆಯಲ್ಲಿರೋರಿಂದಲೇ ಮಾಡ್ಲಿಕ್ಕೆ ಹೋಗ್ಬೇಡಿ. ನಾ ಹೇಳಿದ್ನಲ್ಲ, ಜೀವನದಲ್ಲಿ ಒಮ್ಮೆ ಮೋಸ ಹೋಗಿ ನೋಡಿ, ಇನ್ನು ಯಾವತ್ತೂ ವ್ಯವಹಾರ ಮಾಡಲ್ಲ ನೀವು. ಬೇಡ ಕಣೋ, ನಾನು ಬಿಟ್ಬಿಡೋ. ಮೊನ್ನೆ ಯಾರೋ ಇಬ್ಬರು ಬಂದಿದ್ರು, ಬೆಸ್ಟ್ ಫ್ರೆಂಡಾ, ಮಾಡಲೇಬೇಡಿ ಅಂತ. ಇಲ್ಲ, ನಾವು ಡಿಸೈಡ್ ಮಾಡಿಬಿಟ್ಟಿದ್ವಿ. ಒಡೆದೋಗ್ಬೇಕು ಅಂದರೆ ನೀವು ಡಿಸೈಡ್ ಮಾಡ್ಕೊಳ್ಳಿ. ಸಪ್ತಮಾಧಿಪತಿ ಕೆಟ್ಟಿದ್ದಾನೆ, ಅವನ ಜಾತಕದಲ್ಲಿ ಲಗ್ನಾಧಿಪತಿ ಕೆಟ್ಟಿದ್ದಾನೆ. ಚೋರ್ ಗುರು, ಚಂಡಾಳ ಗುರು ಶಿಷ್ಯರಾಗ್ಬಿಟ್ಟಿರ್ತೀರಿ, ಖಂಡಿತ ನಾವು ತಿಂತೀರಿ, ಮಾಡೋ ಆಗಿಲ್ಲ. ಡಿಸೈಡ್ ಮಾಡಿಬಿಟ್ಟಿದ್ದಾರೆ, ಎಲ್ಲ ಮುಗಿದ ಮೇಲೆ ನಂದೇನಿದೆ ಅಲ್ಲಿ. ಜಬ್ ಮಿಯಾ ಬೀವಿ ಹುए तो ರಾಜಿ ಬೀಚ್ ಮೇ ಕ್ಯೂ ಕಾಜಿ ಅಂತ ಮುಳುಗೋಕ್ ನೀವು ನಿರ್ಧಾರ ಆದಮೇಲೆ ನಮ್ದೇನು ಕೆಲಸ? ಅದೇ ಬೇರೆಯವ್ರ ಹತ್ರ ಆದಂದ್ರೆ, ಇಲ್ಲ ನಿಮ್ಮನ್ನ ಎಬ್ಬರಿಸ್ತೀನಿ, ಒಂದು 5 ಲಕ್ಷ ಕೊಡಿ, ಪೂಜೆ ಮಾಡಿಸಿ ನಿಮ್ಮನ್ನ ಎಬ್ಬರಿಸ್ತೀನಿ ಅನ್ನೋರೆ. ಅಂತಹವರಿಗೆ ಈ ಕಾಲ ನೆನ್ಪಿಟ್ಕೊಳ್ಳಿ. ಸತ್ಯ ಹೇಳ್ತೀವಲ್ವಾ, ಕಾಲವಲ್ಲ. ನಾ ಹೇಳಿದೆ ನೋಡಪ್ಪ, ನನ್ನ ನಿಯಮ, ನನ್ನ ವೈದಿಕ ಏನು ಹೇಳ್ಕೊಟ್ಟಿದ್ದೆ, ಇದಿಲ್ಲ ಅಂದಿದ್ದು ಇದಿಲ್ಲ.
ಮುಗಿದು ಹೋಯಿತು. ಗತಂ ಗತಂ ಜಾತಸ್ಸಂ ಧ್ರುವ ಮರಣಂ. ನೀನು ಆಲ್ರೆಡಿ ಒಂದು 3 ಕೋಟಿ ಕಳ್ಕೊಂಡಿದ್ದೆ, ನೀನೊಂದು 7 ಕೋಟಿ 8 ಕೋಟಿ ಕಳ್ಕೊಂಡಿದ್ದೆ ಅಂದ್ರೆ ಆಗಿದೆ ಗುರುಗಳೇ, ಅದಕ್ಕೂ ಜಾಸ್ತಿ ಆಗಿದೆ. ತಿರ್ಗಾ ಮತ್ತೆ ನೀವಿಬ್ರು ಸೇರ್ಕೊಂಡು ಸಪ್ರೇಟ್, ಇಲ್ಲಿ ಲಗ್ನಾಧಿಪತಿ ಡಮಾಲು, ಇಲ್ಲಿ ಸಪ್ತಮಾಧಿಪತಿ ಡಮಾಲು, ನೀವಿಬ್ರೆ ಸೇರ್ಕೊಳ್ಳೋದ? ಒಬ್ಬ ತಿಹಾರ್ ಜೈಲ್ನವನು, ಒಬ್ಬ ಅಮೆರಿಕ ಜೈಲವನು ಸೇರ್ಕೊಂಡಂಗೆ ಎಳ್ದಾಕಿ ಇನ್ನೂ ಎತ್ತಾಕೊಂಡು ಹೋಗ್ಬಿಡೋದು ಅಷ್ಟೇ. ಈ ತರದ್ ಮಾಡಿಸುತ್ತೆ. ಜಾಗ್ರತೆ, ಕೇಳಿ ಮಾಡಿ. ಪಾಲುದಾರಿಕೆ, ಪಾರ್ಟ್ನರ್ಶಿಪ್ ಇದೆಯಾ? ಫಸ್ಟ್ ಆಫ್ ಆಲ್ ನನಗೆ ವ್ಯಾಪಾರ ಮಾಡೋ ಅಧಿಕಾರ ಇದೆಯಾ? ದುಡುಕಬೇಡಿ. ಕರ್ಕಾಟಕ ರಾಶಿ, ಮನೆಯ ವಿಚಾರವೋ, ಕುಟುಂಬ ವಿಚಾರವೋ, ಹತ್ತಿರದವರ ವಿಚಾರವೋ ಒಂದು ಸಣ್ಣ ಘಾಸಿ ಮಾಡತಕ್ಕಂಥದ್ದಾಗುತ್ತೆ. ಮುಖ್ಯವಾಗಿ ಹಿರಿಯರ ಆರೋಗ್ಯ, ಸೋದರಿಯರ ವಿಚಾರ, ಸ್ತ್ರೀಯರ ವಿಚಾರದಲ್ಲಿ ಒಂದು ಎಳೆದಾಟ ಇರುತ್ತೆ. ಎಚ್ಚರಿಕೆ, ಜಾಗ್ರತೆ. ಏನೋ ಒಂದು ಮಾತುಗಳು ಬರುತ್ತೆ ಮನೇಲಿ, 4 ಜನ ಹೆಣ್ಮಕ್ಳಿದ್ದಾಗ ಬರುತ್ತೆ ಮಕ್ಳು, ಅದನ್ನ ತಗೊಂಡು ಹೋಗ್ಬೇಡಿ. ನಮ್ಮ ಮನೆ ಹೆಣ್ಮಕ್ಳು, ಅದ್ರಲ್ಲಿ ನಮ್ಮ ಮೈಸೂರು ಪ್ರಾಂತ್ಯ, ಕರ್ನಾಟಕ ಪ್ರಾಂತ್ಯ, ಡಮ್ ಡುಮ್ ಡಮಾಲ್ ಅಂತಾರೆ ಅಷ್ಟೇ ಮಕ್ಕಳು. ಅವರು ಒಳಗಡೆ ಏನೂ ಇಲ್ಲಪ್ಪ. ನಮ್ಮ ಕನ್ನಡದ ಹೆಣ್ಮಕ್ಳು ಪ್ರಮಾಣ ಮಾಡಿ ಹೇಳ್ತೇನೆ, ನಾನು ಎಷ್ಟು ಲಕ್ಷ ಜಾತಕ ನೋಡಿದ್ದೇನೋ, ಎಂತೆಂಥ ಊರಿಗೆ ಹೋಗಿದ್ದೇನೆ, ಸುತ್ತಿದ್ದೇನೆ, ನಿಮಗೆ ಗೊತ್ತಿಲ್ಲ. ಕೆಲವು ಊರಿನ ಹೆಣ್ಮಕ್ಳಿಗೆ ಮನಸ್ಸಾಕ್ಷಿಯೇ ಇಲ್ಲ. ಬೇಜಾರು ಮಾಡ್ಕೋಬೇಡಿ, ಇದು ಸತ್ಯ, ಇದು ಪರಮಾತಿ ಪರಮ ಸತ್ಯ. ಏನೋ ನಿನಗೇನೋ ಬಂತು, ಆ ಊರಿನ ಹೆಣ್ಮಗು ಅಯ್ಯೋಯ್ಯೋ ಅಂತ ಹೇಳಿರೋದುಂಟು, ನಾನು ನೋಡಿದ್ದೇನೆ. ಅಯ್ಯೋ, ಅವ್ರಿಗ ಲಂಗೂ ಇಲ್ಲ ಲಗಾಮೂ ಇಲ್ಲ ಅನ್ನತಕ್ಕಂಥ ಊರಿನವರಿದ್ದಾರೆ. ಆದ್ರೆ ನನ್ನೂರಿನ ನನ್ನ ಕನ್ನಡ ಅಮ್ಮಂದರು ಮಂಗಳಗೌರಿಯರೇ. ಪ್ರತಿ ಮನೆಯ ತಾಯಿ, ಪ್ರತಿ ಮನೆಯ ಹೆಣ್ಮಗು ಎಲ್ಲೋ ಒಂದು ಸಾತ್ವಿಕ ಭಾವಪ್ಪ. ಅಮ್ಮನ ಭಾವ, ಅಕ್ಕನ ಭಾವ, ತಂಗಿ ಭಾವ, ಮಗಳ ಭಾವ. ಅಯ್ಯೋ ರಾಮಚಂದ್ರ, ಒಂದೊಂದು ತಾಯಿಯೋ. ಮೊನ್ನೆ ಒಂದು ತಾಯಿ ಜೀವ ಬಂತು, ಇರೋ 1 ನಿಮಿಷ, ಸ್ವಾತಿ ನಕ್ಷತ್ರ ಯಜಮಾನ್ರು, ನೀನು ಅಲ್ಲಿಂದ ಬಾ, ನಾನು ನೋಡಿಲ್ಲ ಅಂದೆ. ಆ ಮಗು ಏನೋ ನೋಡುತ್ತೆ ಅನ್ಕೊಂಡಿದ್ದೆ, ನನಗೆ ಕಾಲು ನೋಡ್ಬೇಕಿತ್ತು, ಆ ಬೆರಳು ನೋಡ್ಬೇಕಿತ್ತು, ಆ ಕಾಲುಂಗುರ ಹೆಂಗ ಹಾಕಿದೆ ಅಂತ ನೋಡ್ಬೇಕಿತ್ತು. ನಡೆಯುವಾಗ ಹೇಗ್ ನಡೆಯುತ್ತೆ, ಭೂಮಿ ಉಜ್ಕೊಂಡ ಹತ್ಕೊಂಡಂತ. ಯಾಕಂದ್ರೆ ಅಧಿಕಾರ ಜಾತಕ ಅದು, ಸಂಸಾರ ಜಾತಕ ಅಲ್ಲ. ಅಯ್ಯೋ ಅಪ್ಪು, ನಿಂದು ದೊಡ್ಡದು ಮಾಸ್ಟರ್ಸ್ ಜಾತಕ ಅಂದ್ರೆ ಶಿ ಇಸ್ ಆಲ್ರೆಡಿ ಮಾಸ್ಟರ್ಸ್. ಆಲ್ಮೋಸ್ಟ್ ಈ ಅಕ್ಟೋಬರ್ ನವೆಂಬರ್ ಮುಗಿಯುತ್ತೆ. ಅಮ್ಮ ನಾನಾ ನಿಂದು ದೊಡ್ಡದು ಕಣೋ, ದೊಡ್ಡ ಹೆಜ್ಜೆ ಕಣೋ ಅಂದ್ರೆ ಕಣ್ಣಲ್ಲಿ ನೀರೇ. ಅಮ್ಮಂದ್ರೆ ನೆನಪಿಟ್ಕೊಳ್ಳಿ, ನಮ್ಮ ಕರ್ನಾಟಕದ ಹೆಣ್ಣು ಮಕ್ಕಳ ಹಾಗೆ ಆ ಥರ ಹೃದಯವಂತಿಕೆ, ಕುಟುಂಬವಂತಿಕೆ, ಗೌಡ್ತಿಕೆ ಕಾಪಾಡೋದು ಸ್ವಲ್ಪ ಏನು. ತುಂಬಾ ಸ್ವಾರ್ಥಿಗಳು. ನನ್ನ ಗಂಡ, ನನ್ನ ಮನೆ, ನನ್ನಪ್ಪ, ನನ್ನಮ್ಮ, ನನ್ನಣ್ಣ, ನನ್ನ ತಮ್ಮ, ನನ್ನ ಮಕ್ಕಳು ಎಲ್ಲ ಜಾಸ್ತಿ ಅಪ್ಪ. ನಮ್ಮ ಮನೆ ಹೆಣ್ಮಕ್ಳಿಗೆ ಸಹನೆ ಜಾಸ್ತಿ, ತಾಳ್ಮೆ ಜಾಸ್ತಿ, ಪ್ರೀತಿ ಜಾಸ್ತಿ, ಕಾಪಾಡೋದು ಜಾಸ್ತಿ, ಅಂಥದ್ದೊಂದು ಭಾವ. ಕರ್ಕಾಟಕ ರಾಶಿ. ಅದರಿಂದ ಒಂದು 4 ಜನ ಸೇರಿದಾಗ ಅಲ್ಲೊಂದು ಜಾಸ್ತಿ ಪ್ರೀತಿಯಿಂದ ಏನೋ ಒಂದು ಲಟ್ಪಟ್ ಅಂತ ನಮ್ಮ ಮನೆಯವ್ರು ಮಾತಾಡ್ಬೋದು. ಅದನ್ನ ತುಂಬಾ ಹೃದಯಕ್ಕೆ ಇಟ್ಕೋಬೇಡಿ, ಬಿಟ್ಟುಬಿಡಿ. ಇನ್ನು ಸಿಂಹ ರಾಶಿ, ಏನೋ ಅಳಕಿದ ಭಾವ, ದೊರೆ ಮಟ್ಟದ ಕೆಲಸ, ಆ ಥರದ ಸ್ಥಾನ, ಪದವಿ, ಪ್ರತಿಷ್ಠೆ ಇದ್ದಾಗ ನಾವು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ತುಂಬಾ ಎಚ್ಚರಿಕೆ. ಆ ಸ್ಥಾನವೇ ಹಾಗೆ, ಇಲ್ಲಾಂದ್ರೆ ಆ ಸ್ಥಾನಕ್ಕೆ ಬರಬಾರ್ದು. ಹೌದು, ಸ್ಥಾನಕ್ಕೆ ಬಂದ ಮೇಲೆ ನೀವು ನಿಮ್ಮವರು ಅನ್ನೋ ಮಾತಿಲ್ಲ, ಅದು ಇದು ಅಂತ ತೆಗೆದು ಇಟ್ಟು ಬರ್ತಾ ಇರಬೇಕು. ಮತ್ತ್ಯಾಕೆ ಆ ಸ್ಥಾನಕ್ಕೆ ಬಂದ್ರೆ? ಆ ಸ್ಥಾನಕ್ಕೊಂದು ಗೌರವ ಇದೆ. ನಿಮಗಲ್ಲ ಆ ಸ್ಥಾನ, ಇದು ನನಗಲ್ಲ ಈ ಸ್ಥಾನ, ನಾನಲ್ಲ ಇದು ಈ ಸ್ಥಾನ. ಇಲ್ಲಿ ಕುಳಿತಿದ್ದಕ್ಕೆ ನನಗೆ ಮಾತು, ಇಲ್ಲಿಲ್ಲ ಅಂದ್ರೆ ನಾನೊಬ್ಬ ಮಾಮೂಲಿ ರವಿಯಪ್ಪ ಅಷ್ಟೇ. ಸ್ಥಾನಕ್ಕೆ ಅದರದೇ ಆದ ಅರ್ಹತೆ ಇದೆ. ಸೊ ಅದರಿಂದ ಆ ಅರ್ಹತೆಗೆ ಮೀರಿದಂಥ ಕೆಲವೊಂದು ಎಡವಟ್ಟುಗಳು, ನಿಮ್ಮವರು ಹತ್ತಿರದವರಿಂದಲೂ ಕೆಲವೊಂದು ನೋವುಗಳನ್ನು ತಿಂತೀರಿ. ಜಾಗ್ರತೆ, ಗಣಪತಿ ಆರಾಧನೆ ಮಾಡಿಕೊಳ್ಳಿ. ಕನ್ಯಾ ರಾಶಿ, ಬುದ್ಧಿ, ಮಾತು, ಆಲೋಚನೆ, ಚಿಂತನೆ ಏನೋ ತಳಮಳ, ಕಿಟಿಪಿಟಿ ಹಾಕೊಂಡು ಕೂತ್ಕೋತೀರಿ. ಯಾಕೋ ಸಮಾಧಾನ ಇಲ್ಲ. ಏನೋ ಒಂದು ಆರೋಗ್ಯದ್ದು, ಮನೆದು, ಇನ್ನೊಂದು ಕುಟುಂಬದ್ದು, ಈ ಥರದೊಂದು ಒದ್ದಾಟ ಮಾಡ್ಕೊಳ್ತಕ್ಕಂಥದ್ದು. ಗೌರಿ ಪೂಜೆ, ಮನೆಯಲ್ಲೊಂದು ಗೌರಿಯನ್ನ ನೆನೆಸ್ಕೊಂಡು ಒಂದು ಪುಟ್ಟದಾಗ ಒಂದು 5 ಜನಕ್ಕೆ ಫಲತಾಂಬೂಲ ಕೊಡಿ, ಒಂದು ಪುಟ್ಟ ತುಪ್ಪದ ದೀಪ ಹಚ್ಚಿ. ಈ ಒಂದು ಮಂಗಳವಾರ ಒಂದು 5 ಜನ ಸ್ತ್ರೀಯರಿಗೆ ಅರಿಶಿನ ಕುಂಕುಮ ಏನಾದ್ರೂ ಒಂದು ಕೊಡಿ ಮಕ್ಕಳೇ, ಕೊಡ್ತಾ ಬನ್ನಿ.
ಬುಧ ಬೇರೆ 12ನೇ ಮನೆ ವಕ್ರ, ಅದರ ಜೊತೆಯಲ್ಲಿ ಕೇತು ಬೇರೆ ನಿಮ್ಮ ಮನೇಲಿ ಏನೋ ಒಂದು ಆತಂಕದ ತರ, ಗಾಳಿ ಚೇಷ್ಟೆ, ಭೂತ ಚೇಷ್ಟೆ, ದೆವ್ವ ಚೇಷ್ಟೆ, ಏನೇನೋ ನೀವು ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅನ್ನೋರು ನಿಮ್ ಭಾರಿ ಕಷ್ಟ ನಿಮ್ಮನ್ನ ನಿಭಾಯಿಸೋದು ಬಿಡಿ. ನೋಡ್ಬಿಟ್ಟಿದ್ದೀನಿ ಕನ್ಯಾ ರಾಶಿಯವ್ರನ್ನ, ಏನೇನೋ ಓಡಿ ಬರ್ತಾರೆ. ಇನ್ನು ತುಲಾ ರಾಶಿ, ಚೆನ್ನಾಗಿದೆ. ಆಕಸ್ಮಿಕ ದೈವ ದರ್ಶನ, ಗುರು ದರ್ಶನ, ಧಾರ್ಮಿಕ ಕೆಲಸ ಕಾರ್ಯ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಪ್ರಗತಿ. ವೃಶ್ಚಿಕ ರಾಶಿ, ಆನಂದಂ ಮಹದಾನಂದಂ, ಶುಕ್ರ ಚಂದ್ರ ಬಂಗಾರ ಬೆಳ್ಳಿ ಆಭರಣ ಅಲಂಕಾರ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ ವ್ಯವಹಾರಗಳು ವಿಶೇಷ ಅಭಿವೃದ್ಧಿ. ಧನುಸು ರಾಶಿ, ದಶಮಾಧಿಪತಿ ಭಾಗ್ಯದಲ್ಲಿದ್ದಾನೆ, ಬ್ಯೂಟಿಫುಲ್. ಭಾಗ್ಯಾಧಿಪತಿ ಅಷ್ಟಮದಲ್ಲಿದ್ದಾನೆ, ಬ್ಯೂಟಿಫುಲ್. ದೂರದ ಕೆಲಸ, ದೂರದ ವ್ಯವಹಾರ, ಸ್ತ್ರೀಯರಿಗೆ ಸಂಬಂಧ ವೃತ್ತಿ ಉದ್ಯೋಗ ವ್ಯವಹಾರ ವ್ಯಾಪಾರ ಕಲಾರಂಗ ಇವುಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ವಿಶೇಷ ಅಭಿವೃದ್ಧಿ. ಮಕರ ರಾಶಿ, ಚಂದ್ರಾಷ್ಟಮ, ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರ ಆಗೋಲ್ಲ. ಸುಮ್ಮನೆ ಬುಧ ಬೇರೆ ವಕ್ರ ಶುರು ಮಾಡ್ತಾನ ನಾವು, ಶಾರ್ಟ್ ಕಟ್ಟು ಅದು ಇದ್ದು ಸುಮ್ಮನೆ ಇದ್ದುಬೇಡಿ, ಏನೇನೋ ಮಾಡಕ್ ಹೋಗ್ಬೇಡಿ. ಭಾಗ್ಯಾಧಿಪತಿ ಅಷ್ಟಮ ಸೂಪರ್, ಬುಧ ಅಷ್ಟಮದಲ್ಲಿದ್ರೆ ಒಳ್ಳೇದೇ, ಬಟ್ ಅವನು ತರಲೆ ಆಗ್ಬಿಟ್ಟಿದ್ದಾನೆ, ಬುದ್ಧಿ ಕೆಡಿಸ್ತಾನೆ. ಅದ್ರಲ್ಲಿ ಬೇರೆ ಚಂದ್ರ ಇವತ್ತು ಕೇತು, ಅದು ಹೆಂಗೆ ಅಂದ್ರೆ ಮೊಸರಲ್ಲೂ ಕೂದಲಲ್ಲಿರೋ ಮೊಸರು ಈ ತರ ಹುಡ್ಕುವಂತ ಬುದ್ಧಿಗಳನ್ನ ಕೊಡ್ತಾನೆ. ಏನೇನೋ ಲೆಕ್ಕಾಚಾರಗಳು ವಿಪರೀತ. ಒಂದೇ ಚಾರ್ಟರ್ಡ್ ಅಕೌಂಟೆಂಟ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಟ್ಯಾಕ್ಸ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಈ ರೀತಿಯ ವೃತ್ತಿ ಉದ್ಯೋಗ ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿರೋರಿಗೆ ವಿಶೇಷ ಅಭಿವೃದ್ಧಿ. ಇನ್ನು ಕುಂಭರಾಶಿ, ಚೆನ್ನಾಗಿದೆ. ಚಂದ್ರ ಕೇತು ಸಾರ, ಜಾಗ್ರತೆ. ಸಪ್ತಮದಲ್ಲಿ ಒಂದು ರೀತಿ ಕೊಡೋದು ತಗೊಳ್ಳೋದು, ಸ್ನೇಹಿತರು ಆತ್ಮೀಯರು, ಸ್ತ್ರೀಯರಿಗೆ ಸಂಬಂಧಿತ ವ್ಯವಹಾರ ವ್ಯಾಪಾರ ಇವುಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಮಾಡಿ. ಅದರಲ್ಲೂ ಅಡಿಗೆ, ಹೋಟೆಲ್, ತಿಂಡಿ, ತರಕಾರಿ, ಸೊಪ್ಪು, ಹಣ್ಣು, ಬೇಕರಿ, ಸಣ್ಣ ಪುಟ್ಟ ಒಂದು ಟೂರ್ಸು, ಗಾಡಿ, ಡ್ರೈವಿಂಗ್, ಈ ಥರದ ಒಂದು ಸಣ್ಣ ಪುಟ್ಟ ಕೆಲಸ, ಮೆಡಿಕಲ್, ಫಾರ್ಮಸಿ ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ರಸಾಯನ ವಿದ್ಯೆಗಳು, ಕೆಮಿಕಲ್ ವಿದ್ಯೆಗಳು ಇವುಗಳಿಗೆ ಸಂಬಂಧಪಟ್ಟಂಥ ಹುದ್ದೆ ಉದ್ಯೋಗ, ಸ್ವಲ್ಪ ಪಾರಿಶ್ರಾಮಿಕ ಇದ್ದರೂ ಸಮಾಧಾನ. ಮೀನರಾಶಿ, ಚೆನ್ನಾಗಿದೆ. ಹೋಟೆಲ್, ತಿಂಡಿ, ಟ್ರಾವೆಲ್, ವೆಹಿಕಲ್ಸ್, ಕನ್ಸಲ್ಟೆನ್ಸಿ, ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿ, ಎಜುಕೇಷನಲ್ ಕನ್ಸಲ್ಟೆಂಟ್, ಅಡ್ವೈಸರ್ ಆಗಿ ಕೆಲಸ ಮಾಡ್ತಿದ್ದೀರಿ, ಟೂರ್ಸು ಟ್ರಾವೆಲ್ಸು, ಅಂದ ಚಂದ, ಮೇಕಪ್, ಬ್ಯೂಟಿ ಪಾರ್ಲರ್, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತವಾದಂಥ ಪ್ರಗತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಮಕ್ಕಳು ಓದಿನಲ್ಲಿ ಚುರುಕು ಗಳಿಸಬೇಕಾ, ಒಳ್ಳೆ ಅಂಕ ಗಳಿಸಬೇಕಾ, ಒಳ್ಳೆ ಮಾರ್ಗದರ್ಶನ ಸಿಗಬೇಕಾ? ನನ್ನ ಆತ್ಮೀಯ ಸ್ನೇಹಿತರು ಶಾರದಾ ಅಕಾಡೆಮಿ ಅಂತ ಶ್ರೀನಗರ, ಬೆಂಗಳೂರಿನ ಶ್ರೀನಗರ ಬಸವನಗುಡಿ ಹತ್ರ ತೆಗೆದಿದ್ದಾರೆ. ನೀವು ಆಸುಪಾಸಿನಲ್ಲೇ ಇದ್ದೀರಿ, ನಿಮ್ಮ ಮಕ್ಕಳಿಗೆ ಒಳ್ಳೆ ಮಾರ್ಗದರ್ಶನ ಸಿಗಬೇಕಾ? ಖಂಡಿತ ಶಾರದಾ ಅಕಾಡೆಮಿಯ ಮಾರ್ಗದರ್ಶನ ನಿಮಗೆ ಸಿಗಲಿ, ನಿಮ್ಮ ಮಕ್ಕಳಿಗೂ ಸಿಗಲಿ. ಒಳ್ಳೆ ಅಂಕ, ಒಳ್ಳೆಯ ಒಂದು ಮಾರ್ಗದರ್ಶನ ಅವರ ಪಾಲಿಗೆ ಸಿಗಲಿ. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಮುಂದಿನ ಭಾಗದಲ್ಲಿದೆ, ದಯಮಾಡಿ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಕೇಳ್ಕೊತಿದ್ದೇನೆ. ನಮಾಮಿ ಶಂಕರ.